ನೇರವಾಗಿ ಇವತ್ತಿನ ವಿಷಯಕ್ಕೆ ಪ್ರವೇಶ ಮಾಡ್ತಾ ಇದ್ದೇನೆ. ಪ್ರಾಯಶಃ ನಿಮ್ಮ ಕಡೆ 5 ಜನರನ್ನು ಈಗಾಗಲೇ ಕರ್ಕೊಂಡು ಬಂದಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇನ್ನು ಕೆಲವು ಒಂದು ಸಂಶಯ ಇರ್ಬೋದು, ನಾವೆಲ್ಲರೂ 5 ಜನರನ್ನು ಕರ್ಕೊಂಡು ಬಂದುಬಿಟ್ರೆ ಜಾಗ ಎಲ್ಲಿ ಅಂತ. ಹಾಗಾಗಿ 2 ಜನರನ್ನು ಕರ್ಕೊಂಡು ಹೋಗೋಣ, 3 ಜನರನ್ನು ಕರ್ಕೊಂಡು ಹೋಗೋಣ ಹೀಗೆ ಅಂದುಕೊಂಡು ಇರಬಹುದು. ಇರಲಿ, ಒಟ್ಟಾರೆ ನಿಮ್ಮ ಕಡೆಯವ್ರನ್ನ ಕರ್ಕೊಂಡು ಬನ್ನಿ ಹೀಗೆ ಅಂತೆ. ಅಷ್ಟಾದ ಮೇಲೆ ಮತ್ತೆ ಒಂದು ಮಾತು ಹೇಳಿಬಿಡ್ತೇನೆ. ನಾನು ಮೊದಲೇ ಸೂಚನೆ ಕೊಡಬೇಕಿತ್ತು, ಕೊಡಲಿಕ್ಕಾಗಲಿಲ್ಲ. ಅಕಸ್ಮಾತ್ತಾಗಿ ಯಾರಿಗಾದರೂ ನಾನು ಹೇಳಿದ ವಿಷಯದಲ್ಲಿ ಸಂಶಯ ಇದ್ದರೆ ನೀವು ನಿಮ್ಮ ಸಂಶಯವನ್ನು ಕೇಳಬಹುದು. ಅದನ್ನು ಬರೆದು ಕೇಳಿದರೆ ಹೆಚ್ಚು ಅನುಕೂಲ. ಹಾಗೆಯೇ ಅಲ್ಲೇ ನಿಂತು ಕೇಳಿದರೆ ಒಂದು ರೀತಿಯಲ್ಲಿ, ಯಾಕೆಂದರೆ ನಿಮಗಲ್ಲಿ ಮೈಕ್ ವ್ಯವಸ್ಥೆ ಇರೋದಿಲ್ಲ, ಅಸ್ಪಷ್ಟ ಆಗುವ ಸಾಧ್ಯತೆ ಇರ್ತದೆ. ಮತ್ತು ಮಾತಿನಿಂದಲೇ ನಾವು ಕೇಳ್ತಾ ಹೋದಾಗ ಸ್ವಲ್ಪ ಆರ್ಗ್ಯುಮೆಂಟ್ ಶುರುವಾಗ್ತದೆ ಒಂದು. ಹಾಗಾಗಿ ಬರೆದು ಕೇಳಿಬಿಟ್ರೆ ಆಗ ಹೆಚ್ಚು ಸ್ಪಷ್ಟವಾಗ್ತದೆ. ತಾತ್ಪರ್ಯ ಇಷ್ಟೇ, ಪ್ರಶ್ನೆ ಕೇಳಬೇಕು ಅನ್ನೋ ಹಿನ್ನೆಲೆಯಲ್ಲಾದರೂ ಹೆಚ್ಚು ಕೇಳಿಸಿಕೊಳ್ಳಿ ಅನ್ನೋದು ನನ್ನ ಮಾತಿನ ಇಂಟೆನ್ಷನ್. ಅರ್ಥ ಆಯ್ತಲ್ಲ? ಅಂದರೆ ನೀವು ಕೇಳಿಸ್ಕೊಳ್ತಾ ಇಲ್ಲ ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಹೆಚ್ಚು ಏಕಾಗ್ರತೆ ಇರಲಿ ಎನ್ನುವಂಥ ದೃಷ್ಟಿಯಲ್ಲಿ ವಿಷಯಕ್ಕೆ ಬರೋಣ. ಕಳೆದ 2-3 ದಿವಸಗಳಿಂದ ನಾವು ಬರೀ ಗೀತೆಯ ಪೀಠಿಕೆ, ಪ್ರಸ್ತಾವನೆ, 1ನೇ ಅಧ್ಯಾಯ, ವಿಷಾದ ಇದರೊಳಗೆ ಇದ್ದೇವೆ ನಾವು ಅಂತ. ಯಾಕೆಂದರೆ ಆ ವಿಷಾದ ಯೋಗದಿಂದಲೇ ಮುಂದಿನ ಎಲ್ಲ ಯೋಗಗಳಿಗೂ ಹೋಗಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ. ಹಾಗೆ ನಾವು ಅದನ್ನು ಅಂದರೆ ಆ ವಿಷಯವನ್ನು ದಾಟಿ ಬಂದಿದ್ದೇವೆ ಮುಂದಕ್ಕೆ. ಪ್ರಶ್ನೆ ಇಷ್ಟೇ, ಇವತ್ತಿನಿಂದ ಇನ್ನು 4 ದಿನಗಳ ಕಾಲ ಒಂದಿಷ್ಟು ಯೋಗಗಳ ಬಗ್ಗೆ, ಅಂದರೆ ಜ್ಞಾನ ಯೋಗ ಇತ್ಯಾದಿ ಯೋಗಗಳೆಲ್ಲ ಬರ್ತಾವಲ್ಲ, ಅದ್ರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ಗೀತೆಯಲ್ಲಿ ಬೇರೆ ಬೇರೆ ಅಧ್ಯಾಯದ ಕೊನೆಯಲ್ಲಿ ಬೇರೆ ಬೇರೆ ಯೋಗಗಳ ಹೆಸರುಗಳು ಇವೆ. ಪಾಠ ಮಾಡೋರು ನಿಮಗೆಲ್ಲರಿಗೂ ಸಹ ಗೊತ್ತಿರುತ್ತೆ. ಏನಪ್ಪ ಇಷ್ಟೆಲ್ಲ ಯೋಗ ಗೀತೆಯಲ್ಲುಂಟು, ನನಗೊಂದು ಯೋಗ ಇಲ್ವಲ್ಲಪ್ಪ ಅಂತ ಕೆಲವು ಜನ ಪಶ್ಚಾತ್ತಾಪ ಪಡೋರು ಇದ್ದಾರೆ. ನನಗೊಂದು ಯೋಗ ಇಲ್ಲ ಅನ್ನೋದು ಲಕ್ ಅಂತ ಅರ್ಥದೊಳಗೆ, ಅಲ್ಲಿರೋದು ಯೋಗ ಅನ್ನೋದು ಸಾಧನೆ ಉಪಾಯ ಎನ್ನುವಂಥ ಅರ್ಥದೊಳಗೆ. ಅಷ್ಟು ಹಿನ್ನೆಲೆಯಲ್ಲಿ ಹಾಗಿದ್ರೆ ಈ ಎಲ್ಲ ಯೋಗಗಳನ್ನು ಸಹ ಮರ್ಜ್ ಮಾಡಿ ಸಂಕ್ಷೇಪಗೊಳಿಸಿ ಒಂದರ ಒಳಗೆ ಇನ್ನೊಂದನ್ನು ಸೇರಿಸಿ 4 ಯೋಗಗಳನ್ನಾಗಿ ಮಾಡಿಕೊಳ್ಬೋದು. ಒಂದು ಜ್ಞಾನಯೋಗ, ಇನ್ನೊಂದು ಕರ್ಮಯೋಗ, ಮತ್ತೊಂದು ಧ್ಯಾನ ಯೋಗ, ಮತ್ತು ಭಕ್ತಿ ಯೋಗ ಅಂತ. ಈ 4 ಯೋಗಗಳಲ್ಲೇ ಎಲ್ಲ ಯೋಗಗಳನ್ನು ಸಹ ಸೇರಿಸಿ ಹೇಳುವಂಥ ಒಂದು ಪ್ರಯತ್ನ ಕ್ರಮ ಗೀತೆಯಲ್ಲಿ ನಮಗೆ ಕಂಡುಬರುತ್ತೆ. ಈ ಯೋಗಗಳಲ್ಲಿ ಯಾವ ಯೋಗ ಹೆಚ್ಚು ಪ್ರಧಾನ ಅನ್ನೋದೊಂದು ಮುಖ್ಯ. ಕರ್ಮಯೋಗವೋ, ಧ್ಯಾನ ಯೋಗವೋ, ಭಕ್ತಿ ಯೋಗವೋ, ಜ್ಞಾನಯೋಗವೋ ಅಂದರೆ ಜ್ಞಾನಯೋಗವೇ ಅತ್ಯಂತ ಶ್ರೇಷ್ಠ. ಏಕೆಂದರೆ ಭಕ್ತಿಯೋಗ ಇರಲಿ, ಧ್ಯಾನ ಯೋಗ ಇರಲಿ, ಕರ್ಮಯೋಗ ಇರಲಿ, ಇವೆಲ್ಲವೂ ಸಹ ಕೊನೆಗೆ ನಮ್ಮನ್ನು ತೆಗೆದುಕೊಂಡು ಹೋಗಿ ಸೇರಿಸೋದು ಯಾವ ಯೋಗಕ್ಕೆ? ಜ್ಞಾನಯೋಗಕ್ಕೆ. ಹಾಗಾಗಿ ಆ ಜ್ಞಾನಯೋಗದ ಪ್ರಾಶಸ್ತ್ಯವನ್ನು ಗೀತೆ ಮತ್ತೆ ಮತ್ತೆ ಹೇಳುತ್ತೆ. ಜ್ಞಾನಾದೇವತು ಕೈವಲ್ಯಂ. ಈ ಮಾತೇನು ಹೇಳುತ್ತೆ? ಜ್ಞಾನದಿಂದಲೇ ಮೋಕ್ಷ ಒಂದು. ಅದರ ಜೊತೆಗೆ ತತ್ವಜ್ಞಾನಾತ್ ಮೋಕ್ಷ. ತತ್ವಜ್ಞಾನ ಅಂದರೂ ಒಂದೇ, ಜ್ಞಾನ ಅಂದರೂ ಒಂದೇ. ಹಾಗಾಗಿ ಆ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳುವಂಥ ಇನ್ನೊಂದು ಮಾತು. ಗೀತೆಯಲ್ಲಿಯೇ ನೇರವಾಗಿ ಇನ್ನೊಂದು ಮಾತು ಬರ್ತದೆ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನಾವು ಮಾಡುವಂಥ ಪ್ರತಿಯೊಂದು ಕರ್ಮ, ಯಜ್ಞ, ಯಾಗ, ಪೂಜೆ, ಪುನಸ್ಕಾರ, ಆರಾಧನೆ, ದಾನ, ಮಾನ ಎಲ್ಲವೂ ಸಹ ಅದು ಕೊನೆಗೆ ಮುಕ್ತಾಯ ಆಗೋದು ಯಾವುದರೊಳಗೆ? ಜ್ಞಾನದೊಳಗೆ. ಇದು ಪಕ್ಕವಾದಂಥ ವಿಷಯ. ಅಷ್ಟು ಹಿನ್ನೆಲೆಯಲ್ಲಿ ನಾವು ವಿಜ್ಞಾನ ಯೋಗವನ್ನು ನೋಡಬೇಕು. ಹಾಗೆ ನೋಡೋದಕ್ಕಿಂತ ಮುನ್ನ ಒಂದು ಸಲ ಅರ್ಜುನನ ಮುಖವನ್ನು ನೋಡಬೇಕು ನಾವು. ಅರ್ಜುನನ ಮುಖದಲ್ಲಿ ನೇರವಾಗಿ ಕಾಣ್ತಾ ಇರೋದು 2, ಒಂದು ಶೋಕ, ಇನ್ನೊಂದು ಮೋಹ ಅಲ್ವಾ? ಒಬ್ಬ ವೈದ್ಯನ, ಒಂದು ಉತ್ತಮ ವೈದ್ಯನ ಬಳಿಗೆ ರೋಗಿ ಬಂದಾಗ ಆ ವೈದ್ಯ ಏನು ಮಾಡ್ತಾನೆ ಅಂದರೆ ರೋಗಿಗೆ ಏನು ತೊಂದರೆ ಇದೆ ಅಂತ ಮೊದಲು ಪರೀಕ್ಷೆ ಮಾಡ್ತಾನೆ. ಹೌದು ತಾನೆ? ಹಾಗೆ ಪರೀಕ್ಷೆ ಮಾಡಿ ಅದಾದ ಮೇಲೆ ಚಿಕಿತ್ಸೆಯನ್ನು ಶುರು ಮಾಡ್ತಾನೆ.
ಹಾಗೆಯೇ ಈ ಅರ್ಜುನ ಎನ್ನುವಂತಹ ರೋಗಿಯ ಮುಖವನ್ನು ನೋಡಿದಾಗ ಡಾಕ್ಟರ್ ಕೃಷ್ಣ ಅವರಿಗೆ, ಅಂದರೆ ಕೃಷ್ಣ ಎನ್ನುವಂಥ ಭವರೋಗ ವೈದ್ಯನಿಗೆ, ದಯವಿಟ್ಟು ಯಾರು ಆ ಹೆಸರವರಿದ್ದರೂ ಅನ್ಯಥಾ ಭಾವಿಸಬೇಡಿ, ತಕ್ಷಣ ಗೊತ್ತಾಯಿತು, ಓ ಈ ರೋಗಿಗೆ ಈ ಕಾಯಿಲೆ ಅಂತ. ಯಾವ ಕಾಯಿಲೆ ಅಂದರೆ ಇದೊಂದು ಹೊಸ ಕಾಯಿಲೆ, ಶೋಕ ಮೋಹ ಎನ್ನುವಂಥ ಕಾಯಿಲೆ. ಅದಕ್ಕೇನು ಎಕ್ಸ್ರೇ ಬೇಕಾಗಿಲ್ಲ, ಮುಖ ನೋಡಿದ ತಕ್ಷಣ ಕಾಣುತ್ತದೆ ಆ ಕಾಯಿಲೆ ಹೀಗೆ ಅಂತ. ಹಾಗಾಗಿ ಆತ ಯಾಕೆ ಇವನಿಗೆ ಈ ರೋಗ ಬಂತು ಅಂತ ವಿಚಾರ ಮಾಡಿದ. ಯಾರು? ಕೃಷ್ಣ. ಗೊತ್ತಾಯಿತು, ಇದಕ್ಕೆ ಕಾರಣ ಆತ್ಮವಿಸ್ಮೃತಿ. ಇದೊಂದು ಹೊಸ ಶಬ್ದ ನಿಮಗೆ. ಆತ್ಮವಿಸ್ಮೃತಿ ಅಂದರೆ ಏನು ಅಂದರೆ ತನ್ನ ಆತ್ಮವನ್ನು ಮರೆಯುವಿಕೆ, ತನ್ನ ಆತ್ಮವನ್ನು ಮರೆಯುವಿಕೆ ಅಂತ. ಈಗ ಅಥವಾ ಆತ್ಮನ ಬಗ್ಗೆ ಅವನಿಗೆ ಇರುವಂಥ ಅಜ್ಞಾನ. ಮರೆಯುವುದು, ಅಜ್ಞಾನ ಎಲ್ಲ ಆಲ್ಮೋಸ್ಟ್ ಹತ್ತತ್ರ ಒಂದೇ ಶಬ್ದಗಳು ಹೀಗೆ ಅಂತ. ಯಾಕೆ ಅಂದರೆ ಅರ್ಜುನ ಏನು ಹೇಳ್ತಿದ್ದಾನೆಂದರೆ, ಭೀಷ್ಮ, ದ್ರೋಣ, ಕರ್ಣ ಇವ್ರನ್ನೆಲ್ಲರನ್ನು ತೋರಿಸಿ ಇವರೆಲ್ಲರೂ ನನ್ನವರು ಅಂತಿದ್ದಾನೆ. ಈ ನನ್ನವರು ಅಂತ ಹೇಳಬೇಕಿದ್ರೆ ಮೊದಲು ನಾನು ಅನ್ನುವ ಶಬ್ದಕ್ಕೆ ಅರ್ಥ ಗೊತ್ತಿರಬೇಕು. ಹೌದಾ ಅಲ್ವಾ? ವಿಚಾರ ಮಾಡಿ. ಈತ ರಾಮನ ಮಗ ಅಂತ ನಾನು ಒಬ್ಬನನ್ನು ಪರಿಚಯಿಸ್ತೇನೆ. ಹಾಗೆ ಪರಿಚಯಿಸುವಾಗ ಆ ಮಗನ ಪರಿಚಯ ಆಗಬೇಕು ಅಂತ ಆದರೆ ಮೊದಲು ನಿಮಗೆ ಯಾರ ಪರಿಚಯ ಇರಬೇಕು? ರಾಮನ ಪರಿಚಯ ಇರಬೇಕು. ರಾಮನ ಪರಿಚಯವೇ ಇಲ್ಲದೆ ಇದ್ದರೆ ಅವನ ಮಗನ ಪರಿಚಯ ಹೇಗಾಗುತ್ತೆ? ನೀವೇನು ಹೇಳ್ತೀರಿ? ಆ ರಾಮ ಯಾರು ಗೊತ್ತಿಲ್ವಲ್ಲ, ರಾಮನ ಪರಿಚಯ, ಮಗನ ಪರಿಚಯ ಹೇಗಾಗುತ್ತೆ ಅಂತ ಕೇಳ್ತೀರಲ್ವ? ಹಾಗೆ ನನ್ನವರು ಅನ್ನೋದು ಗೊತ್ತಾಗಬೇಕಿದ್ರೆ ನಾನು ಅಂದರೆ ಯಾರು ಅಂತ ಗೊತ್ತಾಗಬೇಕು. ಈ ಪ್ರಶ್ನೆ ನಮಗೆ ನಾವೇ ಹಾಕ್ಕೊಳ್ಳೋಣ. ನಾವೆಲ್ಲರೂ ನಾನು ಅಂತ ಹೇಳ್ತೇವಲ್ಲ, ಹಾಗಿದ್ರೆ ನಾನು ಅಂದರೆ ಯಾರು ಈ ದೇಹದ ಒಳಗೆ? ಸ್ವಲ್ಪ ವಿಚಾರ ಮಾಡಬೇಕಲ್ವಾ. ಈ ಕೈ ನಾನುನಾ, ಅಥವಾ ಮಾತಾಡ್ತಾ ಇರುವ ಬಾಯಿ ನಾನುನಾ, ಅಥವಾ ನಡೆದಾಡುವ ಕಾಲು ನಾನುನಾ, ನೋಡ್ತಾ ಇರುವ ಕಣ್ಣು ನಾನುನಾ, ಕೇಳ್ತಾ ಇರುವ ಕಿವಿ ನಾನುನಾ? ಯಾವುದು ನಾನು? ಬೇಕಾದ್ರೆ ಒಂದು ಅರ್ಧ ನಿಮಿಷ ಸಮಯ ಕೊಡ್ತೇನೆ, ವಿಚಾರ ಮಾಡಿ ಹೇಳ್ತೀವಿ ಅಂದರೆ ಹೇಳಿ. ಇಲ್ಲ ಮೌನವೇ ಉತ್ತರ ಅಂದರೆ ಮತ್ತು ನಾನೇ ಉತ್ತರ ಹೇಳಬೇಕು ಹೀಗೆ ಅಂತ. ಅಲ್ಲ, ನನಗೆ ಒಂದೇ ಒಂದು ಸಂಶಯ, ಅಷ್ಟು ದಿವಸದಿಂದ ದಿನಕ್ಕೆ ಒಂದು 8-10 ಸಲ ಅಥವಾ 50-60 ಸಲ ನಾನು ಅಂತ ಹೇಳ್ತಾ ಇರ್ತೇನೆ ನಾವು. ಯಾರೋ ಕರೆದ ತಕ್ಷಣ ಓ ಬಂದೆ, ನಾನು ಬಂದೆ ಅಂತ ಹೇಳ್ತೀವಲ್ಲ ನಾವು. ಮತ್ತು ಆ ಕೆಲಸ ಮಾಡಿದವ್ರು ಯಾರು? ನಾನು ಅಂತೆಲ್ಲ ಹೇಳ್ತೇವಲ್ಲ. ಒಬ್ಬೊಬ್ಬರ ಹತ್ರ ಮಾತ್ರ ಮಾಡಿದ ಕೆಲಸ ಸಲ ಏರಿಸ್ತೇವೆ, ಕೆಲವು ಸಲ ಇಳಿಸ್ತೇವೆ, ಹೌದಾನೆ? ಹಾಗಿದ್ರೆ ನಾನು ಯಾರು ಇಲ್ಲಿ? ಆತ್ಮನ? ಅವನು ಹೆಂಗಿದ್ದಾನೆ ಅಲ್ವಾ? ಎಸ್, ಆತ್ಮ ಅನ್ನೋದು ಸತ್ಯ, ಆದರೆ ನಾನು ಅನ್ನೋದು ಆತ್ಮ ಅಲ್ಲ. ಇದೇನು ತಲೆಯಲ್ಲಿ ಹುಳ ಬಿಡ್ತಾ ಇದ್ದೀರಪ್ಪ? ನಾನು ಅನ್ನುವ ಶಬ್ದಕ್ಕೆ ಅರ್ಥ ಆತ್ಮ ಅಂತ. ನೋಡಿ ಹೇಳ್ತೇನೆ, ಇದರ ಹೆಸರು ಕನ್ನಡಕದ ಗೂಡು ಅಂತ ಒಂದು ಶಬ್ದ. ಈ ಶಬ್ದಕ್ಕೆ ಈ ಆಕಾರ ಅರ್ಥ. ಹೌದು ಅಂತೀರಾ ಅಲ್ಲ ಅಂತೀರಾ? ಇದು ಪುಸ್ತಕ ಅಂತ ನಾನು ಶಬ್ದ ಹೇಳಿದಾಗ ಈ ಆಕಾರ ಅದಕ್ಕೇನು ಅರ್ಥ, ಹೌದು ತಾನೆ? ಇದು ಪೆನ್ನು ಅಂತ ಹೇಳಿದಾಗ ಈ ಆಕಾರ ಪೆನ್ನು ಅನ್ನೋ ಶಬ್ದಕ್ಕೆ ಅರ್ಥ. ಹಾಗೆ ನಾನು ಅನ್ನುವ ಶಬ್ದಕ್ಕೆ ಯಾವುದು ಅರ್ಥ? ಮನಸ್ಸಿಗೆ ಬರ್ತಾ ಇದೆಯಾ? ವಿಷಯ ಸ್ವಲ್ಪ ಜಟಿಲ, ಸ್ವಲ್ಪ ಜಾಸ್ತಿ ಅಲ್ಲ. ಅದನ್ನು ಸಾಕಷ್ಟು ಸುಲಭ ಮಾಡಿ ಹೇಳ್ತಾ ಇದ್ದೇನೆ, ಅದರ ಎಸ್ಸೆನ್ಸನ್ನು ನಿಮಗೆ ಕೊಡ್ತಿದ್ದೇನೆ. ಹಾಗೆ ನಾನು ಅನ್ನೋದಕ್ಕೆ ಇಲ್ಲಿ ಯಾವುದು ಅರ್ಥ? ದೇಹ ಅರ್ಥವಾ? ದೇಹ ಅಲ್ಲ, ಆತ್ಮ ಅಂತ ಅರ್ಥ. ಹಾಗೆ ಹೇಳ್ತಾ ನಾವು ಆತ್ಮ ಅಂದರೆ ನಾನು ಅಂತ ಹೇಳಿಕ್ಕೆ ಶುರು ಮಾಡಿದ್ದೇವೆ. ಹಾಗಲ್ಲ, ನಾನು ಅನ್ನೋ ಶಬ್ದಕ್ಕೆ ಆತ್ಮ. ಶಾಸ್ತ್ರೀಯ ಭಾಷೆಯಲ್ಲಿ ಹೇಳಬೇಕಂದ್ರೆ ನಾನು ಎನ್ನುವ ಶಬ್ದಕ್ಕೆ ವಿಷಯ ಅಂದರೆ ವಸ್ತು ಯಾರು ಅಂದರೆ ಆತ್ಮ ಅಂತ. ಹೀಗಿದ್ದಾಗ ಇಲ್ಲಿ ಈಗ ಅರ್ಜುನನಿಗೆ ಏನಾಗಿದೆ? ಒಂದು ಭಾವನೆ ಬಂದಿದೆ, ನಾನು ಬಾಣಪ್ರಯೋಗ ಮಾಡ್ತೇನೆ, ಭೀಷ್ಮ ದ್ರೋಣಾದಿಗಳೆಲ್ಲರೂ ಸಾಯ್ತಾರೆ ಅಂತ. ಅವರು ಸಾಯ್ತಾರೆ ಅಂದರೆ ಅವರ ದೇಹ ಸಾಯತ್ತೆ ಅಂತನೂ, ಅವರ ಒಳಗೆ ಇರುವಂತಹ ನಾನು ಅಂತ ಕರೆಸ್ಕೊಳ್ಳುವಂಥ ಆತ್ಮವಸ್ತು, ಚೈತನ್ಯ ವಸ್ತು ಅಂತ ಇನ್ನೊಂದು ಶಬ್ದ ಅದಕ್ಕೆ, ಅದು ಸಾಯ್ತದೆ ಅಂತ ಅರ್ಥವೋ?
ಪ್ರಶ್ನೆ ಇಷ್ಟೇ, ಜಗತ್ತಿನಲ್ಲಿ ಯಾವಾಗಲೂ ಎರಡೇ ವಸ್ತು ಇರೋದು. ಏನು ಸಾರ್ ಎಷ್ಟು ಸುಳ್ಳು ಸುಳ್ಳು ಹೇಳ್ತಿದ್ದೀರಿ ಅಂತ ಯಾರಾದರೂ ಕೇಳಬೇಡಿ. ಎರಡೇ ವಸ್ತು. ಏನು ಎರಡೇ ವಸ್ತು ಅಂದರೆ, ಒಂದು ಆತ್ಮ, ಇನ್ನೊಂದು ಅನಾತ್ಮ. ಆತ್ಮ ಅಂದರೆ ಚೇತನ ಚೈತನ್ಯ, ಅನಾತ್ಮ ಅಂದರೆ ಜಡ. ಇಲ್ಲಿ ಏನಾಗಿದೆ, ಇದು ಎರಡೂ ಸೇರಿಕೊಂಡಿದೆ. ಆತ್ಮ ಚೈತನ್ಯ, ದೇಹ ಅನಾತ್ಮ, ಅದು ಜಡ. ಹೌದಾ? ಇದು ಎರಡನ್ನೂ ಬೇರ್ಪಡಿಸಿ ತಿಳಿಯುವುದೇ ವಿವೇಕ. ಹೇಗೆ ಅಂದರೆ, ಅಂಗಡಿಯಿಂದ ರೇಷನ್ ಅಕ್ಕಿ ತರ್ತೀರಿ ನೀವು, ಅದರೊಳಗಿರುವಂತಹ ನೆಲ್ಲು ಕಲ್ಲನ್ನೆಲ್ಲ ಎತ್ತಿ 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 ಬಿಸಾಡ್ತೀರಿ, ಕೊನೆಗೆ ಉಳಿಯೋದ್ಯಾವುದು? ಅಕ್ಕಿ ಮಾತ್ರ. ಹಾಗೆ ಅನಾತ್ಮ ಅಂತ ಕರೆಸಿಕೊಳ್ಳುವಂಥ ಜಡವಸ್ತುಗಳನ್ನೆಲ್ಲ ಬಿಡ್ತಾ ಹೋಗಬೇಕು. ಬಿಡ್ತಾ 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 ಹೋದ್ಮೇಲೆ ಬಿಡ್ಲಿಕ್ಕೆ ಆಗದೇ ಇರುವ ಒಂದಿರ್ತದೆ, ಅದು ಆತ್ಮ ಅಂತ ಕರೆಸ್ಕೊಳ್ತಾರೆ. ಹಾಗಿದ್ರೆ ದೇಹದೊಳಗೆ ನಿಜವಾಗಿಯೂ ಆತ್ಮ ಇದೆಯಾ ಅಂತ ನಿಮಗೊಂದು ಸಂಶಯ ಬರ್ಬೋದು. ಆತ್ಮ ದೇಹದ ಒಳಗಷ್ಟೇ ಅಲ್ಲ, ದೇಹದ ಹೊರಗೂ ಸಹ ಉಂಟು. ದೇಹದೊಳಗೆ ಉಂಟೇ ಉಂಟು. ನಮಗೆ ಹೇಗೆ ಅನುಭವಕ್ಕೆ ಬರೋದು ಅಲ್ವಾ? ಹೌದು ತಾನೇ? ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ. ಹಾಗಿದ್ರೆ ನಮಗೆ ಇಷ್ಟು ಬೇಗ ಅನುಭವಕ್ಕೆ ಬರ್ತದೆಯಾ ಅಂದರೆ, ಶಾಬ್ದಿಕವಾಗಿ ಅನುಭವಕ್ಕೆ ಬರ್ತದೆ, ನೇರ ಅನುಭವಕ್ಕೆ ಬರೋದಿಲ್ಲ. ಬಂದರೂ ಸಹ ಉಪನ್ಯಾಸ ಕೇಳುವಷ್ಟೊತ್ತು ಮಾತ್ರ ಇರ್ತದೆ. ಉಪನ್ಯಾಸ ಕೇಳಿ ಪ್ರಸಾದ ತೊಗೊಂಡು ಗೇಟ್ ದಾಟ್ತಾ ಇದ್ದಂತನೇ ಮರ್ತೋಗಿ ಬಿಡ್ತದೆ. ಹೇಗೆ ಹಾಗಿದ್ರೆ ಅಂತಂದ್ರೆ ನೋಡಿ, ಆತ್ಮನ ಅನುಭವ ನಮಗೆ ಹೇಗಾಗತ್ತೆ ಅಂದರೆ, ಎರಡು ಉದಾಹರಣೆ ಕೊಡ್ತೇನೆ. ನಿಮ್ಮ ಯಾರೋ ಒಬ್ಬ ಪರಿಚಿತ ವ್ಯಕ್ತಿ ಇದ್ದರು, ಅವರನ್ನು ನೀವು ಕರೆದಾಗ ಅವರು ಓ ಅಂತ ಹೇಳ್ತಿದ್ರು. ಒಂದು ದಿವಸ ಅವರು ದೇಹವನ್ನು ಬಿಟ್ಟರು, ಅಂದರೆ ಸತ್ತರು ಅಂತ ಹೇಳ್ಕೊಳ್ಳಿ. ಈಗ ಕರೆದ್ರೆ ಅವ್ರ ಹೆಸರೇನು ಹೇಳಿ ಕರೆದ್ರೆ ಮಾತಾಡತ್ತ ಅದು? ಹಾಗಿದ್ರೆ ಇಷ್ಟು ದಿವಸ ಅದರೊಳಗಿದ್ದು ಮಾತನಾಡುವವನು ಯಾರಾಗಿದ್ದ? ವಿಚಾರ ಮಾಡಬೇಕಲ್ವ ನಾವು. ಹೌದು ತಾನೇ? ಇಷ್ಟು ದಿವಸ ಆ ದೇಹದ ಒಳಗಿದ್ದು ಮಾತನಾಡುವವನು ಯಾರಾಗಿದ್ದ? ಅಲ್ಲಿಗೆ ದೇಹಾತಿರಿಕ್ತವಾದಂತಹ, ದೇಹದ ಜೊತೆಗೇ ಇರುವಂತಹ, ನಿಮ್ಮೆಲ್ಲರ ಜೊತೆಗೆ ಒಡನಾಟ ಮಾಡುವಂಥ ಯಾವನೋ ಒಬ್ಬ ವ್ಯಕ್ತಿ, ಒಂದು ವಸ್ತು ಅಲ್ಲಿತ್ತು, ಅದು ಆತ್ಮ. ಹೌದು ತಾನೇ? ಇಂಥ ಆತ್ಮನನ್ನು ನೋಡೋದಕ್ಕೆ ನಾವು ಯಾರು ಇದ್ದಾನೋ ಇಲ್ಲೋ ಅಂತ ಹಿಂಗೆ ಟಾರ್ಚನ್ನು ಹೀಗೆ ಒಳಬಗೆ ಮಾಡಿ ಬಿಟ್ಟು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ನೋಡಿಕೊಂಡ್ರು ಕಾಣಿಸೋದು ಇಲ್ಲ. ಯಾಕೆಂದರೆ ಅವನು ಅನುಭವಕ್ಕೆ ವೇದ್ಯ ಹೊರತು ಹೊರಗಿನ ಯಾವ ವಸ್ತುಗಳಿಂದಲೂ ಅವನನ್ನು ನಾವು ಪತ್ತೆ ಹಚ್ಚಲಾರೆವು. ಅನುಭವಕ್ಕೆ ಬರ್ತದೆ. ಅನುಭವಕ್ಕೆ ಹೇಗೆ ಬರ್ತದೆ? ಅದಕ್ಕೊಂದು ಉದಾಹರಣೆ ಕೊಡ್ತೇನೆ, ಎರಡು ಉದಾಹರಣೆ ಕೊಡ್ತೇನೆ ಹೇಳಿದ್ದೇನಲ್ಲ. ಈಗ ಇಲ್ಲಿ ಇದ್ದಕ್ಕಿದ್ದಾಗಿ ಕರೆಂಟ್ ಹೋಗಿಬಿಡ್ತಪ್ಪ. ಈಗ ಇಲ್ಲಿರುವಂಥ ಯಾವುದಾದ್ರು ವಸ್ತು ನಿಮ್ಗೆ ಕಾಣಿಸ್ತದೆಯಾ? ಕಾಣಿಸೋದಿಲ್ಲ ಅಲ್ವಾ? ಸರಿ, ಅಷ್ಟೊತ್ತಿಗೆ ಸರಿಯಾಗಿ ಮನೆಯಿಂದ ಫೋನ್ ಬರುತ್ತೆ, ಅಮ್ಮ ಎಲ್ಲಿದ್ದೀಯೇ ಅಂತ. ಯಾವ ವಸ್ತುವು ಸಹ ಇಲ್ಲಿ ಇದ್ದದ್ದು ಕಾಣೋದಿಲ್ಲ ಅಂದರೆ ಆ ವಸ್ತುಗಳ ಅರಿವು ನಿಮಗೆ ಬರುವುದಿಲ್ಲ. ಕಾಣೋದಿಲ್ಲ ಮೀನ್ಸ್ ಅವುಗಳ ಅರಿವು ಇದೆಯೋ ಇಲ್ವೋ ಎನ್ನುವಂಥ ಅರಿವು ನಿಮಗೆ ಬರೋದಿಲ್ಲ. ಹಾಗೆ ಮಕ್ಕಳು ಫೋನ್ ಮಾಡಿದಾಗ ಎಲ್ಲಿದ್ದೀಯ ಅಂತ ಕೇಳಿದರೆ, ನಾನು ಇದ್ದೇನೋ ಇಲ್ಲೋ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಯಾರಾದ್ರು ಹೇಳ್ತೀರಾ? ಹೇಳೋದಿಲ್ವ? ಯಾಕೆ? ಯಾರು ಹೇಳ್ತೀರಾ? ನಾನು ಇಂಥಲ್ಲಿದ್ದೇನೆ ಅಂತ ಹೇಳ್ತೀರಿ, ಆದರೂ ಸಹ ಇದ್ದೇನೋ ಇಲ್ಲೋ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಯಾರೂ ಹೇಳೋದಿಲ್ಲ, ಯಾವತ್ತೂ ಹೇಳೋದಿಲ್ಲ. ಕಾಣಿಸ್ತಾ ಇಲ್ವ ನಿನ್ನ ಮುಂದೆ ನಿಂತಿದ್ದೇನೆ ದಾಂಡಿಗ ಹಿಂಗೆ ಅಂತ ದೇಹ ತೋರಿಸ್ಬಿಟ್ಟು ಹೇಳ್ತಾರೆ. ದೇಹ ಆತ್ಮ ಅಲ್ಲ ಅಂತ ಆಯ್ತಲ್ಲ. ಆದರೆ ಆ ನಾನು ಎನ್ನುವಂಥ ಅರಿವೊಂದು ಯಾವ ಹೊರಗಿನ ಬೆಳಕನ್ನೂ ಬಯಸದೆ ನಾನಿದ್ದೇನೆ ಇದ್ದೇನೆ ಅಂತ ಹೇಳ್ತಾ ಇರ್ತೇವಲ್ಲ, ದಟ್ ಈಸ್ ದ ಸೋಲ್, ದಟ್ ಈಸ್ ದ ಆತ್ಮ. ಅದೇ ನಮ್ಮ ನಿಜವಾದ ಸ್ವರೂಪ. ಅರ್ಜುನನಿಗೆ ಆದದ್ದೇನು ಅಂದರೆ ಇದರ ವಿಸ್ಮೃತಿ, ಇದರ ಸಂಪೂರ್ಣವಾದಂಥ ಮರೆವು. ಹಾಗಾಗಿ ಯಾವನಿಗೆ ಆತ್ಮವಿಸ್ಮೃತಿ ಆಗತ್ತೋ ಅವನಿಗೆ ಮಾತ್ರ ಶೋಕ ಮತ್ತು ಮೋಹ. ಆತ್ಮಸ್ಮೃತಿ ಯಾವನಿಗೆ ಯಾವಾಗಲೂ ಇರುತ್ತೋ ಅವನಿಗೆ ಶೋಕ ಮೋಹಗಳು
ಅಡರುವುದಿಲ್ಲ, ಅವನ ಹತ್ರನೂ ಸಹ ಬರುವುದಿಲ್ಲ. ನೋಡಿ ಹೇಗಿದೆ ವ್ಯವಸ್ಥೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ಕೃಷ್ಣ ಕೇಳ್ತಾನೆ, ನೋಡಪ್ಪ ಇವರೆಲ್ಲ ನಿನ್ನವರು ಅಂತ ಹೇಳಿದೆಯಲ್ಲ, ನಾನು ಬಾಣ ಬಿಟ್ಟರೆ ಇವರೆಲ್ಲ ಸಾಯ್ತಾರೆ ಅಂತ ಹೇಳಿದೆಯಲ್ಲ, ಅಜ್ಜನನ್ನು ಸಾಯಿಸ್ಬೇಕಾ ಗುರುಗಳನ್ನು ಸಾಯಿಸ್ಬೇಕಂತೆಲ್ಲ ನೀ ಕೇಳ್ತಿದ್ಯಲ್ಲ. ಒಂದು ಉದಾಹರಣೆ, ಭೀಷ್ಮಾಚಾರ್ಯರು ಅಂದರೆ ಅವರ ಶರೀರ ನಿನ್ನ ಅಜ್ಜನೋ ಅಥವಾ ಅವರ ದೇಹದ ಒಳಗಿರೋ ಆತ್ಮ ನಿನ್ನ ಅಜ್ಜನೋ? ಬೇಡ, ಭೀಷ್ಮರು ಅಂದರೆ ಆ ಶರೀರ ಭೀಷ್ಮರೋ ಅಥವಾ ಶರೀರದ ಒಳಗಿರುವಂಥ ಚೈತನ್ಯವೋ ಆತ್ಮವೋ? ನೋಡಿ ಎಷ್ಟು ಕಷ್ಟ ಅಂತ ಉತ್ತರ ಹೇಳೋದು ಅಲ್ವಾ? ಆದರೆ ಪ್ರಶ್ನೆ ಅಂತೂ ಕೇಳಲಿಕ್ಕೆ ಬರ್ತದೆಯಲ್ಲ, ಪ್ರಶ್ನೆ ಕೇಳಿ ಆದಮೇಲೆ ಉತ್ತರ ಇರಲೇಬೇಕಲ್ವ ಅದಕ್ಕೆ. ಹಾಗೆ ದ್ರೋಣಾಚಾರ್ಯರು ಅಂದರೆ ಅವರ ಶರೀರವೋ ಅಥವಾ ಅವರ ಆತ್ಮವೋ? ಹೌದು ತಾನೆ? ಹೀಗೆ ಕೃಷ್ಣ ಕೇಳ್ತಾನೆ. ಅರ್ಜುನನಿಗೆ ಸ್ವಲ್ಪ ಇನ್ನೂ ಗಾಬರಿ, ಹೋದಲ್ಲ ಏನೋ ಒಂದು ರೀತಿ ವ್ಯತ್ಯಾಸ ಆಗ್ತಾ ಇದೆಯಲ್ಲ ಅಂತ ಹೇಳಿ ಕೊನೆಗೆ ಕೃಷ್ಣನೇ ಹೇಳ್ತಾನೆ, ನೋಡು ನಿನಗೆ ಗೊತ್ತಾಗ್ತಾ ಇಲ್ಲವಲ್ಲ, ನೀನೇನು ಅಂದ್ಕೊಂಡಿದ್ದೆ? ಈ ದೇಹವನ್ನೇ ಆತ್ಮ ಅಂತ ಅಂದ್ಕೊಂಡಿದ್ದೀಯ, ಆತ್ಮವನ್ನು ಶರೀರ ಅಂತ ಅಂದ್ಕೊಂಡಿದ್ದೆ. ಯಾರಾದರೂ ಕೇಳಿದರೆ ನಾನೇ ಅಂತ ಯಾವುದನ್ನು ಮುಟ್ಟಿ ತೋರಿಸೋದು? ಶರೀರ. ಇದಕ್ಕೆ ಏನಂತ ಕರೀತಾರೆ? ಅಜ್ಞಾನ ಅಂತ ಕರೀತಾರೆ. ಈ ಅಜ್ಞಾನದ ಮಗ ಒಬ್ಬ ಇದ್ದಾನೆ, ಅವನ ಹೆಸರು ಅನ್ಯಥಾ ಜ್ಞಾನ ಅಂತ. ಇನ್ನೊಂದು ಸಂಬಂಧಿಕರಿದ್ದಾನೆ, ಅವನು ಗೊಂದಲ, ಅದೋ ಇದೋ ಅಂತ. ಹೀಗೆ ಈ ಮೂರು ಅಜ್ಞಾನವೇ. ಅಜ್ಞಾನ ಅನ್ನೋದಕ್ಕಿಂತ ಹೆಚ್ಚು ಅಪಾಯಕಾರಿ ಅನ್ಯಥಾ ಜ್ಞಾನ, ಅಂದರೆ ಒಂದನ್ನು ಇನ್ನೊಂದನ್ನಾಗಿ ತಿಳಿದುಕೊಳ್ಳುವುದು. ಒಂದು ಉದಾಹರಣೆ ಕೊಡ್ತೇನೆ. ಇಲ್ಲಿ ಒಂದು ಗ್ಲಾಸ್ ಒಳಗೆ ವಿಷಮಿಶ್ರಿತವಾದಂಥ ಬಿಳಿ ದ್ರವ ಉಂಟು. ಅದು ಏನು ಅಂತ ನಾನು ಕೇಳ್ತೇನೆ ಮುಂದ್ಗಡೆ ಇರೋ ವ್ಯಕ್ತಿ ಹತ್ರ. ಅವನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಗೊತ್ತಿಲ್ಲ ಅಂದರೆ ಅಜ್ಞಾನ, ತಾಪತ್ರೆ ಇಲ್ಲ, ಅಷ್ಟೇ ಮುಗಿದು ಹೋಯ್ತು. ಎಷ್ಟು ಸಲ ಕೇಳಿದ್ರು ಗೊತ್ತಿಲ್ಲ ಅಷ್ಟೇ. ಆದರೆ ಇನ್ನೊಬ್ಬ ಹೇಳ್ತಾನೆ ಅದು ಹಾಲು ಅಂತ ಅಂದ್ಕೊಂಡು ಬಂದು ಘಟ ಅದನ್ನು ಕುಡದೇ ಬಿಡ್ತಾನೆ. ವಿಷಮಿಶ್ರಿತವಾದ ದ್ರವವನ್ನು ಹಾಗೆ ತಿಳಿದುಕೊಳ್ಳದೆ ಹಾಲು ಅಂತ ತಿಳಿದುಕೊಂಡದ್ದು ಅನ್ಯಥಾ ಜ್ಞಾನ. ಈ ಅನ್ಯಥಾ ಜ್ಞಾನದಿಂದ ತುಂಬ ತೊಂದರೆ. ಹಾಗಾಗಿ ಕುಡಿದ ಮರುಕ್ಷಣದಲ್ಲೇ ಮೇಲಕ್ಕೆ ಹೋದ. ಆದ್ದರಿಂದ ಅಜ್ಞಾನಕ್ಕಿಂತ ಹೆಚ್ಚು ತೊಂದರೆಯನ್ನು ನೀಡುವಂಥದ್ದು ಅನ್ಯಥಾ ಜ್ಞಾನ. ಅರ್ಜುನನಿಗೆ ಆದದ್ದು ಈಗ ಅದೇನೇ. ಯಾವುದು ಜಡವೋ ಆ ಜಡವಾದ ಶರೀರವನ್ನೇ ಭೀಷ್ಮರು ಅಜ್ಜ ಅಂತ ಕರೀತಾ ಇದ್ದಾನೆ. ಹೌದು ತಾನೆ? ಈ ಶರೀರ ಯಾವತ್ತಾದರೂ ಸಹ ಇದು ಜಡವಾದದ್ದು, ನಾವು ಅಜ್ಜ ಅಂತ ಕರೆಯುವಂಥ ಚೈತನ್ಯ ವಸ್ತು ಆಗೋದಕ್ಕೆ ಸಾಧ್ಯನಾ? ಇಲ್ಲ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ನೀನೊಬ್ಬ ಶುದ್ಧ ದಡ್ಡನಿದ್ದೀಯೇ, ಪಂಡಿತರ ತರಹ ಮಾತನಾಡ್ತಾ ಇದ್ದೀಯೇ. ನಿಜವಾದಂಥ ಬುದ್ಧಿವಂತರು ಅಶೋಚಾನ್ ಅನ್ವಶೋಚಸ್ತ್ವಂ, ಯಾರ ಬಗ್ಗೆ ಶೋಕಿಸಬಾರದೋ ಅವ್ರ ಬಗ್ಗೆ ನೀ ಶೋಕ ಮಾಡ್ತಾ ಇದ್ದೀಯ. ಕೇಳಿದರೆ ಭೀಷ್ಮಾಚಾರ್ಯ ಅಂದರೆ ಈ ಶರೀರವೋ ಅವ್ರ ಆತ್ಮವೋ ಅಂತ ಕೇಳಿದ್ರೆ ನಿನಗೆ ಹೇಳೋಕ್ಕಾಗ್ತಾ ಇಲ್ಲ. ಆದರೂ ಸಹ ಒಳ್ಳೆಯ ಪಂಡಿತರ ಥರ ತಾನೇ ಬುದ್ಧಿವಂತ ಅಂತ ಉದುರಿಸ್ತಾ ಇದ್ದೀಯ. ಗತಾಸೂನ್ ಅಗತಾಸೂಶ್ಚ ನಾನು ಶೋಚಂತಿ ಪಂಡಿತಾ. ನಿಜವಾದ ತಿಳುವಳಿಕೆ ಇರುವವರು ಸತ್ತವರ ಬಗ್ಗಾಗಲಿ, ಹಸು ಅಂದರೆ ಪ್ರಾಣ, ಗತಾಸೂನ್ ಅಂದರೆ ಸತ್ತು ಹೋದವರು, ಅವ್ರ ಬಗ್ಗೆ ಅವರು ಚಿಂತಿಸುವುದಿಲ್ಲ, ದುಃಖ ಪಡುವುದಿಲ್ಲ. ಸಾಯದೇ ಇದ್ದವ್ರ ಬಗ್ಗೂ ದುಃಖ ಪಡೋದಿಲ್ಲ. ಅಲ್ರಿ, ಸಾಯದೇ ಇದ್ದವ್ರ ಬಗ್ಗೆ ದುಃಖ ಪಡೋದಿಲ್ಲ ಅನ್ನೋ ಸ್ವಲ್ಪ ಡೇಂಜರ್. ಹಿಂಗೆ ಹೇಳೋದು, ಅವ್ರು ಇನ್ನೂ ಸಾಯಲಿಲ್ಲ ಅಂತ ದುಃಖ ಪಡಬೇಕಾಗಿತ್ತಾ? ಹಂಗೆ ಅರ್ಥ ಅಲ್ಲ. ಇಲ್ಲಿ ಎರಡುಂಟು, ಒಂದು ಸಾಯುವಂಥದ್ದು, ಇನ್ನೊಂದು ಸಾಯದೇ ಇರುವಂಥದ್ದು. ಸಾಯದೇ ಇರುವಂಥದ್ದು ಆತ್ಮವಸ್ತು, ಅದು ಸಾಯೋದಿಲ್ಲ. ಯಾಕೆ ಅಂದರೆ ಅದು ಹುಟ್ಟಲೇ ಇಲ್ಲ. ಯಾಕೆ ಹುಟ್ಟಲಿಲ್ಲ ಅಂದರೆ ಅದು ಯಾವಾಗಲೂ ಸಾಯಲಿಲ್ಲ. ಒಂದು ಹುಟ್ಟಬೇಕು ಅಂದರೆ ಅದು ಸಿದ್ಧಾಂತ, ಲಾಜಿಕ್. ಅದು ಹಿಂದೆ ಏನಾಗಿರಬೇಕು? ಸತ್ತಿರಲೇಬೇಕು. ಅದು ಸತ್ತಿತು ಅಂದರೆ ಅದು ಏನಾಗಿರಬೇಕು? ಹುಟ್ಟಿರಲೇಬೇಕು ಅದು. ಹಾಗಾಗಿ ಇದು ಸಿದ್ಧಾಂತ, ಅಂದರೆ ನಿಯಮ ಅಂತ ಆದಮೇಲೆ ಯಾವುದು ಹುಟ್ಟತ್ತೋ ಅದು ಸಾಯುತ್ತೆ, ಯಾವುದು ಸಾಯುತ್ತೋ ಅದು ಹುಟ್ಟುತ್ತೆ. ಹಾಗಾಗಿ ಪಂಡಿತರಿಗೆ ಇದು ಗೊತ್ತು, ಅವರು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಒಂದು ದಿವಸ ಸತ್ತಪ್ಪ, ಯಾಕೆ ಒಂದು ದಿವಸ ಹುಟ್ಟಿತ್ತು ಅಂತ.
ಇನ್ನು ಸಾಯದೇ ಇರುವುದೊಂದುಂಟಲ್ಲ ಆತ್ಮವಸ್ತು, ಅದು ಎಂದೂ ಸಾಯೋದಿಲ್ಲ, ಅದ್ರ ಬಗ್ಗೆ ಯಾಕೆ ದುಃಖ ಪಡ್ತಾರೆ? ವಿಚಾರ ಮಾಡಬೇಕಲ್ವ. ಹಾಗಾಗಿ ನೋಡಿ, ವೇದಾಂತ ನಮಗೆ ಯಾವ ರೀತಿ ಪಾಠ ಮಾಡುತ್ತೆ ಅಂದರೆ ಹೀಗೆ ಕರೆಕ್ಟಾಗಿ ಹೇಳುತ್ತೆ. ಹೀಗೆ ಜ್ಞಾನಿಗಳಾದವರು ಅಳಿಯುವ ದೇಹದ ಬಗ್ಗೆ ಅವರು ಚಿಂತಿಸುವುದಿಲ್ಲ, ಮತ್ತು ಅಳಿವಿಲ್ಲದ ಆತ್ಮನ ಬಗ್ಗೂ ಸಹ ಅವರು ಚಿಂತಿಸುವುದಿಲ್ಲ. ಯಾಕೆ? ಆತ್ಮ ಎಂದೂ ಅಳಿಯುವುದಿಲ್ಲ. ದೇಹದ ಬಗ್ಗೆ ನಾವು ಎಷ್ಟು ಚಿಂತಿಸಿದರೂ ಅದು ಅಳಿಯದೇ ಬಿಡುವುದಿಲ್ಲ. ಹೌದಲ್ವ? ಹಾಗಾಗಿ ನಾವು ಯಾಕೆ ಯೋಚಿಸಬೇಕು ಅಂತ. ಆದ್ದರಿಂದ ನೀನು ಹೀಗೆ ಯೋಚಿಸಬೇಕಿತ್ತು. ಹೀಗೆ ಯೋಚಿಸೋದು ಬಿಟ್ಟು ಸುಮ್ಮನೆ ಏನೋ ಬಡಬಡಿಸ್ತಾ ಇದ್ದೀಯೇ, ಒಳ್ಳೆ ಪಂಡಿತರ ತರಹ ಮಾತನಾಡ್ತಾ ಇದ್ದೀಯೇ. ಆದ್ದರಿಂದ ನೋಡು, ಈ ಆತ್ಮವಸ್ತು ಹೇಗುಂಟು ಗೊತ್ತಾ? ನೈನಂ ಛಿಂದಂತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕಃ, ನ ಚೈನಂ ಕ್ಲೇದಯಂತ್ಯಾಪಃ, ನ ಶೋಷಯತಿ ಮಾರುತಃ. ಈ ಆತ್ಮವಸ್ತುವನ್ನು ನೀನು ಬಾಣ ಬಿಟ್ಟು ಅಥವಾ ನಿನ್ನ ಶಸ್ತ್ರದಿಂದ ಅವನನ್ನು ಸಾಯಿಸ್ತೇನೆ ಅಂದರೆ ಆಗದೇ ಇರುವ ಕೆಲಸ. ಯಾಕೆ? ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅಲ್ವಾ? ಪಾವಕ ಅಂದರೆ ಬೆಂಕಿ. ಬೆಂಕಿ ಅವನನ್ನು ಸುಡುವುದಿಲ್ಲ. ಬೆಂಕಿ ಯಾವಾಗಲೂ ಯಾವುದನ್ನು ಸುಡುತ್ತೆ ಅಂದರೆ ತನಗಿಂತ ಸ್ಥೂಲವಾದದ್ದನ್ನು ಸುಡುತ್ತೆ. ತನ್ನಂತೆ ಇರುವುದನ್ನು ಸುಡುವುದಿಲ್ಲ, ತನಗಿಂತ ಸೂಕ್ಷ್ಮವಾದದ್ದನ್ನು ಸುಡುವುದಿಲ್ಲ. ಯಾವುದಾದ್ರೂ ಬೆಂಕಿ ತನ್ನನ್ನು ತಾನು ಸುಟ್ಟುಕೊಂಡಿತು ಅಂತ ಯಾರು ಹೇಳ್ತಾರ? ಇಲ್ಲ ಅಲ್ವಾ? ನೀರು ತನ್ನನ್ನು ತಾನು ಒದ್ದೆ ಮಾಡಿಕೊಂಡಿತು ಅಂತ ಹೇಳ್ತಾರ? ಇಲ್ಲ. ಹಾಗಿದ್ರೆ ಬೇರೆ ವಸ್ತುಗಳನ್ನು ಒದ್ದೆ ಮಾಡುತ್ತೆ. ಅದು ಹೇಗೆ ಕೇಳಿದರೆ ಅದರಲ್ಲಿ ಪಾರ್ಟಿಕಲ್ಸ್ ಇರಬೇಕು, ಬೇರೆ 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 ಭಾಗಗಳಿದ್ದರೆ. ಉದಾಹರಣೆ, ಒಂದು ಬ್ರೆಡ್ಡಿನ ತುಂಡನ್ನು ನೀವು ನೀರಲ್ಲಿ ಹಾಕಿದರೆ ಅಲ್ಲಿ ರಂಧ್ರಗಳಿರ್ತಾವಲ್ಲ, ಅದ್ರ ಸೇರಿಕೊಂಡು ನೀರು ಅದನ್ನು ತೋಯಿಸುತ್ತೆ. ಬಟ್ಟೆಯನ್ನು ಹಾಕಿದರೆ ಒದ್ದೆ ಮಾಡುತ್ತೆ. ಹೌದು ತಾನೆ? ಯಾಕೆ? ಅಲ್ಲೆಲ್ಲ ರಂಧ್ರಗಳಿರ್ತವೆ ಹೀಗೆ ಅಂತ. ಹಾಗೆ ನೀರಿನಂತಿರುವಂತಹ ವಸ್ತುವನ್ನಾಗಲಿ, ನೀರಿಗಿಂತ ಸೂಕ್ಷ್ಮವಂಥ ವಸ್ತುಗಳನ್ನಾಗಲಿ ಅದು ತೋಯಿಸುವುದಿಲ್ಲ. ನೈನಂ ದಹತಿ ಪಾವಕ, ಮುಂದೆ ನಚೈನಂ ಕ್ಲೇದಯಂತ್ಯಾಪ, ನ ಶೋಷಯತಿ ಮಾರುತಃ. ಮಾರುತ ಅಂದರೆ ಗಾಳಿ ಅವನನ್ನು ಒಣಗಿಸುವುದಿಲ್ಲ. ಯಾಕೆಂದರೆ ಅವನು ಒದ್ದೆ ಆಗಲೇ ಇಲ್ಲ. ಯಾರು? ಆತ್ಮ. ಗಾಳಿ ತೇವಾಂಶ ಇರುವ ವಸ್ತುವನ್ನು ಮಾತ್ರ ಏನು ಮಾಡುತ್ತೆ? ಒದ್ದೆ ಮಾಡುತ್ತೆ. ಆತ್ಮನಲ್ಲಿ ತೇವಾಂಶವೂ ಇಲ್ಲ. ಯಾಕೆಂದರೆ ಅವನು ನಿರ್ಗುಣ, ಅವನಲ್ಲಿ ಯಾವುದೇ ರೀತಿಯ ಬಣ್ಣ ಇಲ್ಲ. ನಿರಾಕಾರ, ಅವನಿಗೆ ಆಕಾರ ಇಲ್ಲ. ಮತ್ತು ಅವನು ನಿಷ್ಕ್ರಿಯ, ಯಾವುದೇ ಕ್ರಿಯೆಯೂ ಸಹ ಅವನಲ್ಲಿ ಇಲ್ಲ. ಹಾಗಾಗಿ ಈ ಪಂಚಭೂತಗಳು, ಅಗ್ನಿ, ವಾಯು, ನೀರು ಎಲ್ಲ ಪಂಚಭೂತಗಳ ರಾಶಿಗೆ ಸೇರಿದವು ತಾನೇ. ಇವು ಅವನನ್ನು ಏನೂ ಮಾಡೋದಿಲ್ಲ. ಆದ್ದರಿಂದ ನೀನು ಅಂತಹ ಆತ್ಮನ ಬಗ್ಗೆ ವ್ಯರ್ಥವಾಗಿ ಯಾಕೆ ನೀನು ದುಃಖ ಪಡ್ತಾ ಇದ್ದೀಯೇ? ಶರೀರದ ಬಗ್ಗೆ ದುಃಖ ಪಟ್ಟರೂ ಸಹ ಪ್ರಯೋಜನ ಇಲ್ಲ. ಆತ್ಮನಿಗೆ ಅಳಿವಿಲ್ಲ, ದೇಹಕ್ಕೆ ಉಳಿವಿಲ್ಲ. ಭಾಳ ಕಠೋರ ಶಬ್ದಗಳು ಇವೆಲ್ಲ. ಆದರೆ ಒಪ್ಪಿಕೊಳ್ಳಲೇಬೇಕು. ನಾವು ಒಪ್ಪಿಕೊಳ್ಳದೇ ಇದ್ದ ಮಾತ್ರಕ್ಕೆ ದೇಹ ಅಳಿಯುವುದು ತಪ್ಪುವುದಿಲ್ಲ ಅಲ್ವಾ? ಹಾಗಾಗಿ ಯಾಕೆ ಅಂದರೆ ನಾನು ಬೇರೆ ವಿಷಯ ಯಾವುದನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈ ವಿಷಯ ಅಷ್ಟೇ ಹೇಳಿ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಾಕೆ ಅಂತಂದರೆ ಪ್ರಶ್ನೆ ಇಷ್ಟೇ ನೋಡಿ, ದೇಹ ಬದಲಾವಣೆ ಆಗ್ತಾ ಇರ್ತದೆ. ನಾನು ಬಾಲ್ಯಾವಸ್ಥೆಯಲ್ಲಿ ಇದ್ದಾಗ ಹೀಗೆ ಮಾಡಿದೆ, ಅದಾದಮೇಲೆ ಯೌವನಾವಸ್ಥೆಗೆ ಬಂದಾಗ ಇಂಥಲ್ಲಿ ಶಾಲೆಗೆ ಹೋದೆ, ಅದಾದಮೇಲೆ ಪ್ರೌಢಾವಸ್ಥೆಗೆ ಬಂದ ಮೇಲೆ ಇಂಥಲ್ಲಿ ಕೆಲಸ ಮಾಡಿದೆ. ಇಲ್ಲೆಲ್ಲ ನೋಡಿ, ಬಾಲ್ಯಾವಸ್ಥೆಯಲ್ಲಿರುವ ನಾನು ಪ್ರೌಢಾವಸ್ಥೆಯಲ್ಲಿ ಹಾಗೇ ಇದ್ದಾನೋ? ಈ ಶರೀರ ಹಾಗೇ ಉಂಟಾ ಅಂದರೆ ಬಾಲ್ಯಾವಸ್ಥೆಯ ಶರೀರಕ್ಕಿಂತ ಪ್ರೌಢಾವಸ್ಥೆಯ ಶರೀರ ಬದಲಾವಣೆ ಆಗಿದೆ. ಪ್ರೌಢಾವಸ್ಥೆಯಲ್ಲಿರುವ ಶರೀರಕ್ಕಿಂತಲೂ ಮತ್ತೆ ಬಂದಂಥ ಯೌವನಾವಸ್ಥೆಯ ಶರೀರ ಅದು ಇನ್ನೂ ಬದಲಾವಣೆ ಆಗಿತ್ತು ಮೊದಲು. ಈ ಎಲ್ಲ ಅವಸ್ಥೆಗಳು ಬದಲಾವಣೆ ಆಗ್ತವೆ ಅಷ್ಟೇ ಹೊರತೂ ಸಹ ಈ ಎಲ್ಲ ಅವಸ್ಥೆಗಳಲ್ಲೂ ನಾನು 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 ಅಂತ ಹೇಳಿಕೊಂಡಂತಹ ಆ ಚೈತನ್ಯ ವಸ್ತು ಬದಲಾವಣೆ ಆಯಿತಾ? ಇಲ್ಲ, ಅದು ಒಂದೇ. ಹಾಗೆಯೇ ಮುಂದಿನ ಅವಸ್ಥೆ ಯಾವುದು? ಮರಣಾವಸ್ಥೆ. ಹಾಗಾಗಿ ಮರಣಾವಸ್ಥೆಯಲ್ಲೂ ಸಹ ಆತ್ಮವಸ್ತು ಹಾಗೇ ಇರುತ್ತೆ, ಅದಕ್ಕೆ ಸಾವಿಲ್ಲ. ಮುಂದೆ ಇನ್ನೊಂದು ದೇಹ ಅದಕ್ಕೆ ಬಂದು ಸೇರಿಕೊಳ್ತದೆ. ಹೀಗಿರುವಾಗ ನೀನು ಯಾಕೆ ಈ ಪರಿಯಾಗಿ ದುಃಖ ಪಡಬೇಕಾದದ್ದುಂಟು? ಆತ್ಮನಿಗೆ ಸಾವಿಲ್ಲದೆ ಇದ್ದದ್ರಿಂದ ಸಾವಿಲ್ಲದ ಆತ್ಮನ ಬಗ್ಗೆ
ನೀನು ದುಃಖ ಪಡುವ ಅವಶ್ಯಕತೆ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಕೊನೆಗೆ ಅರ್ಜುನನ ಸುಮಾರು 21 ಶ್ಲೋಕಗಳಲ್ಲಿ ಇದೇ ವಿಚಾರ ಬರುತ್ತೆ. ಗಡಿಯಾರ ಹೇಳ್ತಾ ಇದೆ ಅರ್ಧ ಗಂಟೆ ಆಗೋಯಿತು ಅಂತ. ಹಾಗಾಗಿ ಮುಂದಿನ ವಿಷಯಕ್ಕೆ ಹೋಗ್ತೇನೆ ನಾನು. ಇಂಥ ಸೂಕ್ಷ್ಮವಾದಂಥ ಆತ್ಮವಸ್ತುವನ್ನು ನಾವು ತಿಳಿದುಕೊಳ್ಳೋದಕ್ಕೆ ಏನಾದರೂ ಸಾಧನೆ ಉಂಟಾ ಅಥವಾ ಬರೀ ಇಷ್ಟೇ ಉಪನ್ಯಾಸ ಕೇಳಿದರೆ ಸಾಕ? ಇಷ್ಟೇ ಉಪನ್ಯಾಸ ಕೇಳಿದರೆ ಹೇಳಿದ್ನಲ್ಲ, ಕೇಳಿ ಪ್ರಸಾದ ತಗೊಂಡು ಒಳಗೆ ಹೋಗ್ತಾ ಇದ್ದ ಹಾಗೇ ಇದು ಹೆರಬಿದ್ದುಬಿಡುತ್ತೆ. ಯಾವುದು? ಕೇಳಿದ ವಿಷಯ. ಹೌದು ತಾನೆ? ಆದ್ದರಿಂದ ಇಷ್ಟಕ್ಕೆ ಆದರೆ ನಮಗೆ ಅನುಭವಕ್ಕೆ ಬರೋದಿಲ್ಲ. ಅದು ಅನುಭವಕ್ಕೆ ಬರಬೇಕು ಅಂದರೆ ಕೆಲವು ಸಾಧನೆಯ ಮಜಲುಗಳನ್ನು ಹೇಳ್ತಾನೆ ಕೃಷ್ಣ ಅರ್ಜುನನಿಗೆ. ಹೇಗೆ ನಾವು ಆತ್ಮವಸ್ತುವನ್ನು ನೇರವಾಗಿ ಸಾಕ್ಷಾತ್ಕರಿಸಿಕೊಳ್ಳಬಹುದು ಅಂತ. ಹೌದು, ಸಾಧನೆಗಳು. ಆದರೆ ಅವುಗಳನ್ನೇ 13ನೇ ಅಧ್ಯಾಯ ನೇರವಾಗಿ ಜ್ಞಾನ ಅಂತ ಕರೆದಿದೆ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ. ಹೀಗೇ ಹೋಗುತ್ತೆ. ಒಟ್ಟು 20 ಆಗ್ತವೆ. ಮನೆಗೆ ಹೋದ್ಮೇಲೆ ಪುಸ್ತಕ ತೆಗೆದು ನೋಡಿ ಲೆಕ್ಕ ಹಾಕಿ ನೀವು ಹೀಗೆ ಅಂತ. ಇಂತಹ ಈ 20 ಸಾಧನೆಗಳನ್ನೇ ಭಗವಂತ ಜ್ಞಾನ ಅಂತ ಕರೆದಿದ್ದಾನೆ. ಯಾಕೆ ಜ್ಞಾನ ಅಂತ ಕರೆದ್ರೆ ಇವು ಜ್ಞಾನ ಅಲ್ಲ, ಆ ಜ್ಞಾನ ಬರುವುದಕ್ಕೆ ಉಂಟಾವಂದರೆ ಆತ್ಮಜ್ಞಾನ ಪ್ರಾಪ್ತಿಗೆ ಇವು ಸಾಧನವಾಗ್ತವೆ. ಹಾಗಾಗಿ ನಾವು ಅವುಗಳನ್ನೇ ಜ್ಞಾನ ಅಂತ ಕರೆದಿದ್ದೇವೆ ಅಂತ. ಶಾಸ್ತ್ರದಲ್ಲಿ ಒಂದು ಮಾತುಂಟು, ಆಯುರ್ವೈ ಘೃತಂ ಅಂತ. ಹಾಗಂದ್ರೆ ಏನು ಅಂದರೆ ತುಪ್ಪ ತಿಂದರೆ ಆಯುಷ್ಯ ಜಾಸ್ತಿ ಆಗ್ತದೆ ಅಂತ ವೇದದ ಮಾತು. ಇದು ಸುಳ್ಳಲ್ಲ. ಘೃತಂ ತೇಜೋ ಮಧುಮದಿಂದ್ರಿಯಂ ಮಯ್ಯಯಮಗ್ನಿರ್ದಧಾತು ಅಂತ. ಹಾಲನ್ನು ಕುಡಿದ್ರೆ ಆಯುಷ್ಯ ಹೆಚ್ಚಾಗ್ತದೆ ಅಂತೆಲ್ಲ ಆಯುರ್ವೇದದ ವಿಚಾರ. ಕೊನೆಗೆ ದೇಹ ಮಾತ್ರ ಬೆಳಿಬೇಕು ಅಂದರೆ ಮಾಂಸಂ ಮಾಂಸೇನ ವರ್ಧತೆ. ಅರ್ಥ ಆಯ್ತಾ ಏನು ಹೇಳಿದೆ ಅಂದರೆ? ಮಾಂಸ ತಿಂದರೆ ಏನು ಬೆಳೀತದೆ ಅಂದರೆ ಮಾಂಸ ಮಾತ್ರ ಬೆಳೀತದೆ. ಘೃತೇನ ವರ್ಧತೆ ಬುದ್ಧಿ, ಕ್ಷೀರೇಣ ಆಯುಃ ಪ್ರವರ್ಧತೆ, ಕುಶಾಕಾದ್ ವರ್ಧತೆ ವ್ಯಾಧಿ. ಕೆಟ್ಟ ತರಕಾರಿಗಳು ಈ ಮೋರಿ ದಂಡೆ ಮೇಲೆಲ್ಲ ಇಟ್ಕೊಂಡಿರ್ತಾರಲ್ಲ, ಅಂಥ ತರಕಾರಿಗಳನ್ನು ತಿನ್ನೋದ್ರಿಂದಲೇ ವ್ಯಾಧಿಗಳು ಬರ್ತವೆ. ಕೊನೆಗೇನು ಕೇಳಿದರೆ ಮಾಂಸಂ ಮಾಂಸೇನ ವರ್ಧತೆ. ವಿಷಯ ನಮಗೆ ಬೇಕಾದ್ದೇನೆಂದರೆ ಘೃತೇನ ವರ್ಧತೆ ಅಂತ. ಹಾಗಾಗಿ ಮುಂದೆ ಹೋದಾಗ ಏನಾಯಿತು ಕೇಳಿದರೆ ತುಪ್ಪವೇ ಆಯುಷ್ಯ ಅಂತ ಕರೆದುಬಿಟ್ರು. ತುಪ್ಪ ತಿಂದರೆ ಆಯುಷ್ಯ ವೃದ್ಧಿ ಆಗ್ತದೆ ಅಂತ ಹೇಳೋ ಬದಲು ತುಪ್ಪವೇ ಆಯುಷ್ಯ ಅಂತ. ಹಾಗೆ ಇಲ್ಲೂ ಈ ಜ್ಞಾನ ಸಾಧನಗಳನ್ನು ನಾವು ಅಳವಡಿಸಿಕೊಂಡ್ರೆ ಜ್ಞಾನ ಬರ್ತದೆ. ಆದ್ದರಿಂದ ಇವುಗಳನ್ನೇ ಏನಂತ ಕರೆದ್ರು? ಜ್ಞಾನ ಅಂತ ಕರೆದಿದ್ದಾರೆ. ಏನಿದ್ರೂ ಸಹ 20 ಆ ಆತ್ಮವಸ್ತುವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಬುದ್ಧಿಯಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧಕವಾಗುವಂತಹ ಒಂದಿಷ್ಟು ಸೋಪಾನಗಳನ್ನು, ಜ್ಞಾನದ ಸ್ಟೆಪ್ಸ್ಗಳನ್ನು 13ನೇ ಅಧ್ಯಾಯ ಹೇಳುತ್ತದೆ. ಎಷ್ಟು ಏನು ಅಂತ ಹೇಗೆ ಅಂತ ನೋಡೋಣ. ಮೊದಲನೇದು ಅಮಾನಿತ್ವಂ ಅಂತ. ಅಮಾನಿತ್ವಂ ಅದಂಭಿತ್ವಂ. ಹಾಗೆ 20 ಮಜಲುಗಳಿವೆ ಒಟ್ಟು. ಅಮಾನಿತ್ವ ಅಂದರೆ ಏನು ಅಂದರೆ, ಮಾನ ಅಂದರೆ ಒಂದು ರೀತಿಯಲ್ಲಿ ತನ್ನನ್ನು ಎಲ್ಲರೂ ಗೌರವಿಸಬೇಕು, ತಾನು ಬಂದ ತಕ್ಷಣ ಎದ್ದು ನಿಂತ್ಕೊಳ್ಬೇಕು, ಸಾಧ್ಯ ಆದರೆ ಹಾರಾತುರಾಯಿ ಹಾಕಬೇಕು, ಹೀಗೆಲ್ಲ ನಿರೀಕ್ಷಣೆ ಮಾಡೋದು. ಇದಕ್ಕೇನಂತ ಹೆಸರು? ಮಾನ ಅಂತ. ನಮಗೆ ಹಂಗಂದ್ರೆ ಅರ್ಥ ಆಗೋದಿಲ್ಲ. ಅದು ಹಿಂದ್ಗಡೆ ಸನ್ ಅಂತ ಸೇರಿಸ್ಕೊಂಡ್ರೆ ಅರ್ಥ ಆಗುತ್ತೆ. ಏನು ಹೇಳಿ? ಸನ್ಮಾನ ಅಲ್ವಾ? ಬೇಗ ಅರ್ಥ ಆಗತ್ತೆ. ಬರೇ ಮಾನ ಅಂದರೆ ಅದು ಬೈಗಳ ಶಬ್ದ ಆಗಿಬಿಡುತ್ತೆ. ನಿನಗೇನು ಮಾನ ಇಲ್ವಾ ಅಂತ ಅಲ್ವಾ? ಎರಡಕ್ಕೂ ಆ ಅರ್ಥ ಅಲ್ಲ. ಮಾನ ಅನ್ನೋದಕ್ಕೆ ಅರ್ಥ ತನ್ನನ್ನು ತಾನು ಗೌರವಿಸಬೇಕು ಅಂತ ನಿರೀಕ್ಷಣೆ ಮಾಡೋದು ಅಂತ ಅರ್ಥ. ಅದಕ್ಕೆ ಅಮಾನಿತ್ವಂ ಅಂದರೆ ಹಾಗೆ ಯಾವುದನ್ನೂ ನಿರೀಕ್ಷಣೆ ಮಾಡದೇ ಇರೋದು. ವೇದಾಂತದ ದಾರಿಯಲ್ಲಿ ಹೋಗಬೇಕಾದವನು ಮೊದಲು ಬಿಡಬೇಕಾದದ್ದು ಎಲ್ಲರೂ ತನ್ನನ್ನು ಗೌರವಿಸಬೇಕು ಎನ್ನುವಂಥ ಬುದ್ಧಿಯನ್ನು ಬಿಡಬೇಕು. ನೋಡಿ ಹೇಗಿದೆ ಅಂತ. ಅದಕ್ಕೋಸ್ಕರ ಇದನ್ನು ಏನಂತ ಕರೀತಾರೆ? ತನ್ನ ಈಗೋ ಅದನ್ನು ಪಕ್ಕಕ್ಕಿಟ್ಬಿಡ್ಬೇಕು.
ಅದಕ್ಕೋಸ್ಕರ ಇದನ್ನು ಅಸಿಧಾರಾವ್ರತ ಅಂತ ಕರೀತಾರೆ. ಕತ್ತಿಯ ಅಲಗಿನ ಮೇಲೆ ನಡೆಯುವಂಥದ್ದು ಅಂತ. ನಿಮಗೆ ಗೊತ್ತಿರಬೇಕು, ವಿವೇಕಾನಂದರನ್ನು ಬೇರೆ ಬೇರೆ ಏನೂ ಹೆಸರುಗಳನ್ನೆಲ್ಲ ಕಟ್ಟಿ ಅವರನ್ನು ನಿಂದಿಸಿದರು ಅಲ್ವಾ? ಮತ್ತು ರಮಣರನ್ನೂ ನಿಂದಿಸಿದರು. ನಮ್ಮ ದೇಶದ ಮಹಾಮಹಾ ಸಾಧಕರನ್ನೆಲ್ಲ ಬೇರೆ ಬೇರೆ ಶಬ್ದಗಳನ್ನು ಕಟ್ಟಿ ಅವರನ್ನು ಹೀನಾಮಾನವಾಗಿ ಬೈದರು, ನಿಂದಿಸಿದರು. ಆದರೆ ಅವ್ರಿಗೇನು ಬದಲಾವಣೆ ಆಗಲಿಲ್ಲ. ಯಾಕೆಂದರೆ ಆ ಅಮಾನಿತ್ವ ಅನ್ನೋದಿತ್ತು. ಅದಕ್ಕಿಂತ ಹೆಚ್ಚಿಗೆ ನಾನು ಇಲ್ಲಿದೆ ಒಂದು ಉದಾಹರಣೆ ಕೊಡಬೇಕು. ಕೃಷ್ಣ ನಮ್ಮೆಲ್ಲರ ಆರಾಧ್ಯ ದೈವ ಅಲ್ವಾ? ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಅಂತ ಅವನ ಬಗ್ಗೆ ಮಾತನಾಡುವುದು ಅದು ಅವನ ಸೇವೆನೇ ಹೀಗೆ ಅಂತ. ಇವನು ಹೇಗಿದ್ದ ಅಂದರೆ ಕೃಷ್ಣ ಅಭಿಮಾನರಹಿತನಾಗಿದ್ದ. ಎಷ್ಟೋ ಪ್ರಸಂಗಗಳಲ್ಲಿ ತುಂಬಿದ ಸಭೆಯಲ್ಲಿ ದುರ್ಯೋಧನ ಬಾಯಿ ಬಂದಂಗೆ ಅವನನ್ನು ನಿಂದಿಸಿದ. ಅವನೇನಾದರೂ ಪ್ರತಿಕ್ರಿಯಿಸಿದನ? ಇಲ್ಲ. ಅದಕ್ಕಿಂತ ಹೆಚ್ಚಿಗೆ ರಾಜಸೂಯ ಯಾಗ ಮಾಡಿದಾಗ ಧರ್ಮರಾಜ ಎಲ್ಲರಿಗೂ ಒಂದೊಂದು ಕೆಲಸವನ್ನು ಹಂಚಿ ಹಾಕಿದ. ಧರ್ಮರಾಜ ಕೇಳಿದ, ಕೃಷ್ಣ ನಿನಗೇನು ಕೆಲಸ ಅಂತ. ಕೃಷ್ಣ ಹೇಳಿದ, ಇಲ್ಲಪ್ಪ ನನ್ನ ಕೆಲಸ ನಿರ್ಧಾರ ಆಗಿದೆ, ಬಿಟ್ಟುಬಿಡು ನನ್ನನ್ನು ಅಂತ. ಆಗಲಿ ಅಂದ. ಯಾಗ ಶುರುವಾಯಿತು. ಅಲ್ಲಿ ಎಲ್ಲಿ ನೋಡಿದರೂ ಕೃಷ್ಣನೇ ಇಲ್ಲ. ಕೃಷ್ಣ ಕಾಣ್ತಾನೇ ಇಲ್ಲ. ಇದ್ರ ಎಲ್ಲಿ ಹುಡುಕಬೇಕಲ್ಲ ಅಂತ ಧರ್ಮರಾಜ ಸ್ವತಃ ಕೃಷ್ಣನನ್ನು ಹುಡುಕೋದಕ್ಕೆ ಹೋದರೆ ಆ ಸಭಾ ಮಂಟಪದ ಎದುರಿನಲ್ಲಿ ಒಂದು ಬಾವಿ. ಆ ಬಾವಿಯಿಂದ ಕೃಷ್ಣ ಸ್ವತಃ ತಾನು ನೀರನ್ನು ಸೇದಿ ಅದರ ಮೂಲಕ ಹಾದು ಹೋಗುವಂಥ ಋಷಿಮುನಿಗಳ ಪಾದವನ್ನು ತೊಳೆದು ಆ ಪಾದೋದಕವನ್ನು ತನ್ನ ತಲೆ ಮೇಲೆ ಹಾಕಿಕೊಂಡು ತನ್ನ ಉತ್ತರೀಯದಿಂದ ಅವರ ಪಾದವನ್ನು ಒರೆಸಿ ಒರೆಸಿ ಒಳಕ್ಕೆ ಕಳಿಸ್ತಿದ್ದ. ಯಾರು? ಕೃಷ್ಣ. ನಾವೆಲ್ಲರೂ ಕೃಷ್ಣನನ್ನು ಪೂಜಿಸ್ತೇವೆ, ಆದರೆ ಕೃಷ್ಣ ಯಾರನ್ನು ಪೂಜಿಸ್ತಾ ಇದ್ದ ಅಂದರೆ ಬೇರೆಯವರೆಲ್ಲರೂ ಸಹ ನೋಡಲಿ ಅಂತ ಮಾಡಿದ್ದಲ್ಲ, ಪ್ರಚಾರಕ್ಕೋಸ್ಕರ ಮಾಡಿದ್ದಲ್ಲ. ಅದು ಅವನ ಸರಳತೆ ಹಾಗಿತ್ತು. ಅಭಿಮಾನರಹಿತನಾಗಿದ್ದ. ಯಾಕೆಂದರೆ ಧರ್ಮನಂದನ ರಾಜಸೂಯ ಯಾಗ ಮಾಡಬೇಕಿದ್ರೆ ನಾನು ಈ ಯಾಗದಲ್ಲಿ ಪಾಲ್ಗೊಂಡು ಸರಿಯಾದ ಕೆಲಸ ಮಾಡಬೇಕು ಅಂಥೇಳಿ ಧರ್ಮರಾಜ ನೋಡಿದವನು ಕಣ್ಣೀರು ಸುರಿಸ್ಬಿಟ್ನಂತೆ. ಏನು ನಿನ್ನ ಈ ಲೀಲಾ ನಾಟಕ? ನಾವೆಲ್ಲರೂ ನಿನ್ನನ್ನು ಪೂಜೆ ಮಾಡಿದರೆ ನೀನು ಈ ಕೆಲಸ ಮಾಡ್ತಿದ್ದೀಯಲ್ಲ ಕೃಷ್ಣ. ಒಟ್ಟು ನನ್ನ ರಾಜಸೂಯ ಯಾಗದಲ್ಲಿ ಬರುವಂಥ ಇಡೀ ಪುಣ್ಯವನ್ನು ಸೂರೆಗೈದು ನನಗೆ ಮುಂದೆ ಮಾತು ಬರ್ತಾ ಇಲ್ಲ. ಹೀಗೆ ತೀರ್ಮಾನ ಮಾಡಿದೆಯಾ? ನಾನು ಮಾಡ್ತಾ ಇರಲಿಲ್ಲವೇ ಈ ಕೆಲಸವನ್ನು? ಆದರೆ ನನಗನ್ನಿಸತ್ತೆ ನಿನ್ನ ಸಂಕಲ್ಪವೇ ಬೇರೆ. ಅಂದರೆ ಲೋಕಕ್ಕೆ ಒಂದು ಆದರ್ಶದ ಪಂಕ್ತಿಯನ್ನು ಹಾಕಿಕೊಡಬೇಕು. ದೊಡ್ಡವರಾದವರು ತೀರಾ ಸಣ್ಣ ಕೆಲಸ ಮಾಡಿದರೂ ಅತ್ಯಂತ ದೊಡ್ಡ ವ್ಯಕ್ತಿಗಳಾಗ್ತಾರೆ ಅಲ್ವಾ? ಹಾಗೆ ಅಷ್ಟು ಹಿನ್ನೆಲೆಯಲ್ಲಿ ಅಮಾನಿತ್ವ ಒಂದು ಗುಣ ಆಯಿತು ಇಷ್ಟೊತ್ತಿಗೆ. ಅದಾದಮೇಲೆ ಎರಡನೇದು ಅದಂಭಿತ್ವಂ, ಅಂದರೆ ದಂಭ, ತನ್ನ ಧರ್ಮದ ಚಿಹ್ನೆಯನ್ನು ಪ್ರಕಟಪಡಿಸುವುದು. ನಮ್ಮಲ್ಲಿ ಕೆಲವು ಜನರಿಗೆ ನೋಡಿ ಒಳ್ಳೆಯ ರೈಲ್ವೆ ಟ್ರ್ಯಾಕ್ ಥರ ಹಿಂಗೆ ಹಾಕ್ಕೊಳ್ಬೇಕು, ಅದು ಹಿಂಗೆ ಎದ್ದು ಕಾಣಬೇಕು ಬೋರ್ಡು. ಮತ್ತು ಕೆಲವು ಜನರಿಗೆ 111 ತೋರಿಸಿದ್ದೆ ಅದನ್ನು. ಇನ್ನು ಮತ್ತು ಕೆಲವು ಜನ ಎಲ್ಲ ಕಡೆಗೂ ಸಹ ಮುದ್ರಾ, ಹೌದು ತಾನೆ, ಜಾಸ್ತಿ ಕಾಣಬೇಕು ಹೀಗೆ ಅಂತ. ಈ ಚಿಹ್ನೆಗಳೇ ನಿಜವಾದ ಸಾಧನೆಯ ಅನ್ನೋದೊಂದು ಪ್ರಶ್ನೆ ಅಲ್ಲ ಅಂತ ಗೀತಾಚಾರ್ಯ ಹೇಳ್ತಾರೆ. ಇದಕ್ಕೆ ಬರೇ ಚಿಹ್ನೆಯೇ ಸಾಧನ ಅಲ್ಲ ಅನ್ನೋದಕ್ಕೆ ಒಂದು ಘಟನೆ ಹೇಳ್ತೇನೆ. ಅದೊಂದು ಊರು. ಆ ಊರಿನಲ್ಲಿ ಒಬ್ಬ ಸನ್ಯಾಸಿ ಇದ್ದ. ಅವನ ಆಶ್ರಮದ ಎದುರುಗಡೆಗೆ ಒಬ್ಬಳು ವೇಶ್ಯೆ ಮನೆ ಮಾಡಿಕೊಂಡಿದ್ಲು. ಆಕೆಗೆ ಮನೆಗೆ ವೇಶ್ಯೆ ಮನೆಗೆ ಯಾರು ಬರಬೇಕು ಅವರೆಲ್ಲ ಬಂದು ಹೋಗಿ ಮಾಡ್ತಾಯಿದ್ರು. ಈ ಸನ್ಯಾಸಿ ನೋಡಿ, ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾಳಲ್ಲ ಇವಳು ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾ ಯಾವಾಗಲೂ ಆಕೆಯ ಬಗ್ಗೆ ಒಂದು ಕಣ್ಣಿಡ್ತಿದ್ದ ಅವನು. ಆದರೆ ಎದುರಿನಲ್ಲಿರುವಂಥ ವೇಶ್ಯೆ, ನನ್ನ ಮನೆಗೆ ಇಂಥವ್ರು ಬರೋದನ್ನೆಲ್ಲ ಅವ್ರು ನೋಡ್ತಾರೆ, ಅಷ್ಟು ದೊಡ್ಡ ವ್ಯಕ್ತಿಗಳಿದ್ದರೂ ಸಹ ನಾನು ನನ್ನ ಮೈಯನ್ನು ಮಾರಾಟ ಮಾಡುವ ಕೆಲಸ ಮಾಡ್ತಾ ಇದ್ದೇನಲ್ಲ, ಎಂಥ ನನ್ನ ದೌರ್ಭಾಗ್ಯದ ಸ್ಥಿತಿ ಅಂಥೇಳಿ
ಪಶ್ಚಾತ್ತಾಪ ಪಟ್ಟುಕೊಂಡು ಜೀವನಕ್ಕೆ ಬೇರೆ ದಾರಿ ಇಲ್ಲದೆ ಅದನ್ನು ಆಯ್ಕೆ ಮಾಡಿಕೊಂಡಿದ್ಲು. ಹೀಗೆ ಜೀವನ ಸಾಕ್ತಿತ್ತು ಇಬ್ಬರಿದ್ದೂ ಸಹ. ಒಂದು ದಿವಸ ಇಬ್ಬರೂ ಸತ್ತುಬಿಟ್ರು, ಒಂದೇ ದಿವಸ. ಸತ್ತ ಮೇಲೆ ಆ ವೇಶ್ಯೆಯನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು, ಸನ್ಯಾಸಿಯನ್ನು ನರಕಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ತಕ್ಷಣ ಸನ್ಯಾಸಿ ಕೇಳದ ಧರ್ಮದೇವತೆ ಹತ್ರ, ಅಲ್ಲ ನಾನು ಹೇಳಿ ಕೇಳಿ ಸನ್ಯಾಸಿ, ಬದುಕಿನುದ್ದಕ್ಕೂ ಈ ರೀತಿಯಾಗಿ ನಾನು ಕಳೆದವನು, ಹಾಗಾಗಿ ನನಗೆ ಯಾಕೆ ನರಕ ಅಂತ. ಆಗ ಧರ್ಮದೇವತೆ ಹೇಳಿದಂತೆ, ನಿನಗೆ ಸನ್ಯಾಸ ಎನ್ನುವಂಥದ್ದು ಕೇವಲ ಒಂದು ಲಾಂಛನ ಆಗಿತ್ತು. ನೀನು ಅಂದ್ಕೊಂಡಿದ್ದೆ ಕಾವಿ ಬಟ್ಟೆ ಹಾಕಿದ್ರಿಂದಲೇ ನಾನೊಬ್ಬ ಸನ್ಯಾಸಿ ಆಗ್ತೇನೆ ಅಂತ. ಹಾಗಾಗಿ ನೋಡು, ನಿನ್ನ ಆ ಲಾಂಛನ ಬುದ್ಧಿ ಉಂಟಲ್ಲ, ನೋಡು ನಿನ್ನ ಲಾಂಛನಕ್ಕೆ ಅಲ್ಲಿ ಗೌರವ ಸಲ್ತಾ ಉಂಟು. ನಿನ್ನ ಭಕ್ತರೆಲ್ಲರೂ ಸಹ ನಿನ್ನ ದೇಹವನ್ನು ಏನು ಮಾಡ್ತಾ ಇದ್ದಾರೆ, ಬಹಳ ಪವಿತ್ರ ಭಾವನೆಯಿಂದ ಸಮಾಧಿ ಮಾಡ್ತಾ ಇದ್ದಾರೆ. ಆದರೆ ನಿನ್ನ ಅಂತಃಕರಣ ಉಂಟಲ್ಲ, ದಿನ ಒಂದು ಕಣ್ಣು ಇಡ್ತಿದ್ಯಲ್ಲ, ಮನಸ್ಸು ಸೇರ್ಕೊಂಡಿತ್ತ ಇಲ್ವಾ? ಆ ಮನಸ್ಸು ಸೇರಿದ ಹಾಗೆ ಬುದ್ಧಿ ಅಂತಃಕರಣ ಅಂತ ಕರೆಸ್ಕೊಳ್ಳುತ್ತೆ. ಅದಕ್ಕೆ ನರಕಕ್ಕೆ ಹೋಗಬೇಕು. ಯಾಕೆಂದರೆ ಕಾವಿ ಬಟ್ಟೆ ಹಾಕಿ ನೀನೇನು ಮಾಡಿದೆ, ಮಾಡಬಾರ್ದು ಯೋಚನೆ ಮಾಡಿದೆ. ಆ ಮಾಡಬಾರದು ಯೋಚನೆ ಮಾಡುವಾಗ ನೀನು ಈ ಲಾಂಛನವನ್ನು ಪ್ರಕಟಪಡಿಸಿದೆ. ಅಂದರೆ ಲಾಂಛನದ ಒಳಗೆ ನೀನು ಈ ಕೆಲಸ ಮಾಡಿದೆ. ಹಾಗೆ ಲಾಂಛನಕ್ಕೆ ಗೌರವ ಸಂದಿದೆ, ನಿನಗೆ ಗೌರವ ಇಲ್ಲ. ಹಾಗಿದ್ರೆ ಅವಳು ತನ್ನ ಮೈಯನ್ನು ಮಾರಾಟ ಮಾಡಿಲ್ಲಲ್ವಾ, ಅದಕ್ಕೋಸ್ಕರ ನೋಡು ಅವಳ ಮೈಯನ್ನು ನರಿ ನಾಯಿಗಳಿಗೆ ಬಿಸಾಡಿದ್ದಾರೆ. ಆದರೆ ಅವಳ ಅಂತಃಕರಣ ಪವಿತ್ರವಾದಂಥ ಭಾವನೆಯಿಂದ ಕೂಡಿತ್ತು. ದೊಡ್ಡವರ ಎದುರಿನಲ್ಲಿ ಕುಳಿತು ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ. ಅದಕ್ಕೋಸ್ಕರ ಅವಳ ಅಂತಃಕರಣ ಎಲ್ಲಿಗೆ ಹೋಗ್ತಾ ಉಂಟು, ಸ್ವರ್ಗಕ್ಕೆ ಹೋಗ್ತಾ ಉಂಟು. ಹಾಗಾಗಿ ದಂಭಾಚಾರ ಮಾಡಿದರೆ ಏನಾಗತ್ತೆ ಗೊತ್ತಾಯ್ತಲ್ಲ. ನಾವು ದಂಭಾಚಾರದಲ್ಲೇ ಇರುತ್ತೆ ಯಾವಾಗಲೂ ಸಹ. ಹಾಗಾಗಿ ನಮ್ಮ ಚಿಹ್ನೆ, ನಮ್ಮ ಲಾಂಛನ ಇದೇ ಆತ್ಮವಸ್ತುವನ್ನು ಕಾಣುವ ದಾರಿ ಅಲ್ಲ. ಅಂದ ಮಾತ್ರಕ್ಕೆ ಎಲ್ಲವನ್ನು ಬಿಡಬೇಕು ಅನ್ನೋದು ತಾತ್ಪರ್ಯ ಅಲ್ಲ, ನೆನಪಿಟ್ಕೊಳ್ಳಿ ಹೀಗೆ ಅಂತ. ಅಷ್ಟಾದ ಮೇಲೆ ಮತ್ತೆ ಮೂರನೆಯದು ಅಹಿಂಸಾ. ಅಹಿಂಸಾ ಅಂದರೆ ಇನ್ನೊಬ್ಬರನ್ನು ಹಿಂಸೆ ಮಾಡದೇ ಇರುವುದು. ಹಿಂಸೆ ಯಾವಾಗಲೂ ಸಾಮಾನ್ಯವಾಗಿ ಸಂಕ್ಷೇಪವಾಗಿ ಹೇಳಬೇಕಂದ್ರೆ ಎರಡು ಬಗೆಯಾಗಿರ್ತದೆ. ಒಂದು ವಾಚಿಕವಾದ ಹಿಂಸೆ, ಇನ್ನೊಂದು ಶಸ್ತ್ರಾಸ್ತ್ರಗಳಿಂದ ಇರಿದು ಮಾಡುವಂಥ ಹಿಂಸೆ. ಶಸ್ತ್ರಾಸ್ತ್ರಗಳಿಂದ ಇರಿದು ಮಾಡುವ ಹಿಂಸೆ ಆ ಗಾಯ ಮಾಯುವವರೆಗೆ ಇರ್ತದೆ, ನೋವು ಅಲ್ವಾ. ಆದರೆ ವಾಚಿಕವಾಗಿ ಮಾಡಿದಂಥ ಹಿಂಸೆ ಜೀವನದುದ್ದಕ್ಕೂ ಇರ್ತದೆ. ಯಾವನೋ ಒಬ್ಬ ವ್ಯಕ್ತಿಯನ್ನು ಕೆಟ್ಟ ಶಬ್ದದಿಂದ ನೀವು ನಿಂದಿಸಿದರೆ ಆತ ಸಾಯುವವರೆಗೂ ಸಹ ಏನು ಮಾಡ್ತಾನೆ, ಅದನ್ನು ನೆನಪಿಟ್ಕೊಂಡಿರ್ತಾನೆ. ಆದ್ದರಿಂದ ಯಾರನ್ನೂ ಹಿಂಸಿಸಬೇಡ, ಅದಕ್ಕೆ ಹೆಸರು ಅಹಿಂಸಾ ಅಂತ. ಇದು ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವನಿಗೆ ಅನಿವಾರ್ಯವಾದಂಥ ಒಂದು ಸೋಪಾನ. ಮತ್ತು ಮುಂದಿನದು ಕ್ಷಾಂತಿ ಅಂತ. ಅಹಿಂಸಾ ಕ್ಷಾಂತಿ. ಕ್ಷಾಂತಿ ಅಂದರೆ ಸಹನೆ ಅಂತ ಅರ್ಥ. ತಾಳಿಕೊಳ್ಳುವುದು, ಏನು ಬಂದರೂ ತಾಳಿಕೊಳ್ಳುವುದು ಹೀಗೆ ಅಂತ. ಅದು ವೇದಾಂತದ ಒಂದು ಮೆಟ್ಟಿಲು, ಸಾಧನೆಯ ಮೆಟ್ಟಿಲು. ಆ ಸಹನಾ ಗುಣ ಇಲ್ಲದೇ ಇದ್ದರೆ ಅವನು ವೇದಾಂತದ ದಾರಿಯಲ್ಲಿ ಮುಂದೆ ಹೋಗಲಾರ. ಈ ಸಂದರ್ಭದಲ್ಲಿ ನನಗೆ ಒಂದು ಕಥೆ ನೆನಪಿಗೆ ಬರ್ತದೆ. ಏನು ಅಂದರೆ, ಮತ್ತು ಅದೊಂದು ಊರು, ಕಥೆಯಲ್ಲಿ ಬರೋ ಊರಿಗೆಲ್ಲ ಅದೊಂದು ಊರು ಅಂತಲೇ ಹೆಸರು. ಅಲ್ಲಿ ಒಬ್ಬ ಸಾಧು ಇದ್ದ. ಆ ಸಾಧು ಆ ಊರಲ್ಲಿರುವಂಥ 10 ಮನೆಗೆ ಹೋಗಿ ಊಟದ ಸಮಯದಲ್ಲಿ ಭವತಿ ಭಿಕ್ಷಾಂದೇಹಿ ಅಂತ ಬೇಡ್ತಿದ್ದ. ತಾಯಿಂದಿರೋರ ಮನೆಯ ಅಡಿಗೆಯಲ್ಲಿ ಒಂದಿಷ್ಟು ಭಾಗವನ್ನು ಅವನಿಗೆ ಹಾಕ್ತಿದ್ರು. ಅವನು ಹೋಗಿ ಧರ್ಮಶಾಲೆಯಲ್ಲಿ ನಿಂತು ಅದನ್ನು ತಿಂದು ತನ್ನ ಸಾಧನೆ ಮಾಡ್ತಿದ್ದ. ಈ ಕ್ಷಾಂತಿ ಸಹನಾಗುಣದ ಬಗ್ಗೆನೇ ವಿಶೇಷವಾಗಿ ಗಮನ ಹರಿಸ್ತಿದ್ದ ಅವನು. ಯಾರು ಏನಂದ್ರೂ ಸಹಿಸ್ತಿದ್ದ. ಹಾಗಿರುವಾಗ ಅಲ್ಲೊಂದು ಮನೆಯಲ್ಲಿ ಒಬ್ಬ ಆಕೆ ಗೃಹಿಣಿ. ಆಕೆಯ ಮನೆ ಹತ್ರ ಹೋಗಿ ನಿಂತು ಭವತಿ ಭಿಕ್ಷಾಂದೇಹಿ ಅಂದ ತಕ್ಷಣ ಒಳ್ಳೊಳ್ಳೆ ಚಂಡಿ ಚಾಮುಂಡಿಯಾಗಿ ಬಾಯಿಗೆ ಬಂದ ಹಾಗೆ ಇವನನ್ನು ಬೈತಿದ್ಲು. ಮೊದಲು ಯಾರೂ ಅಷ್ಟು ಗಮನ ಕೊಡಲಿಲ್ಲ. ಆಮೇಲೆ ಬೇರೆ ಅಕ್ಕಪಕ್ಕದ ಮನೆಯೆಲ್ಲ ಹೊರಗಡೆ ಬಂದು ನೋಡೋದಕ್ಕೆ ಶುರು ಮಾಡಿದರು. 1 ದಿವಸ ಆಯಿತು, 2 ದಿವಸ ಆಯಿತು, 3-4 ತಿಂಗಳಾಯಿತು. ಆದರೆ ಪ್ರತಿದಿನ ಸಾಧು ಮಾತ್ರ ಹೋಗಿ ನಿಂತು ಅವಳು ಎಷ್ಟು ಬೈತಾಳೋ ಅಷ್ಟನ್ನು ಬೈಸ್ಕೊಂಡು ಹೋಗೋದನ್ನು ಮಾತ್ರ ಬಿಡ್ತಾ ಇರಲಿಲ್ಲ.
ತಾಳ್ಮೆಯಿಂದ ಕೇಳ್ತಿದ್ದ. ಏನೇನು ಅಷ್ಟೋತ್ತರ ಶತನಾಮ ಮಾಡ್ತಾಳೋ ಮಾಡಿಬಿಡಲಿ ಅಂತ. ಸರಿ, ಅದೊಂದು ದಿವಸ ಇವನು ಹೋಗಿದ್ದಾನೆ, ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದ್ದಾನೆ. ತಕ್ಷಣ ಈ ಸಾಧುವಿಗೆ ಮಾಡಿಸ್ಬೇಕು ಅಂಥೇಳಿ ಅವಳ ಮನೆ ಒಲೆಯಲ್ಲಿರುವ ಬೂದಿಯನ್ನು ತಂದು ಇವನು ಭಿಕ್ಷೆ ಎತ್ತಿಕೊಂಡು ಬಂದಂತಹ ಆ ಆಹಾರ ಪಾತ್ರಕ್ಕೆ ಹಾಕಿಬಿಟ್ಲು. ನಿರ್ವಿಕಾರವಾಗಿದ್ದ ಅವನು. ಯಾರು? ಸಾಧು. ಆದರೆ ನೋಡಿದವರೆಲ್ಲರೂ ಪಶ್ಚಾತ್ತಾಪಪಟ್ಟರು. ಛೇ, ಭಿಕ್ಷೆಯಂತೂ ಹಾಕಲಿಲ್ಲ, ಆಹಾರವಂತೂ ಕೊಡಲಿಲ್ಲ, ಸಾಲದ್ದಕ್ಕೆ ನಾವು ಕೊಟ್ಟಿದ್ದನ್ನು ಹಾಳು ಮಾಡಿಲ್ಲಲ್ಲಪ್ಪ ಇವಳು ಅಂಥೇಳಿ. ಮಾರನೇ ದಿವಸ ಬಂದಾಗ ಈ ಎಲ್ಲ ಆ ಸದ್ಗೃಹಿಣಿಯರು ಕೇಳಿದರು, ಯಾಕೆ ಸ್ವಾಮಿಗಳೇ ಅವ್ರ ಮನೆಗೆ ಹೋಗಬೇಡಿ, ನೀವು ನಿಮಗೆ ಆಹಾರ ಕಡಿಮೆ ಆದರೆ ನಮ್ಮ ಹತ್ರ ಕೇಳಿ, ನಾವೇ ಕೊಡ್ತೇವೆ ಅಂತ ಹೇಳಿದರು. ಅವಳು ಬದಲಾವಣೆ ಆಗುವ ಹೆಂಗಸಲ್ಲ ಅಂತ ಎಲ್ಲರೂ ಹೇಳಿದರು. ಆಗ ಸಾಧು ಹೇಳಿದಂತೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ, ಆಕೆ ಒಳ್ಳೆಯ ಗೃಹಿಣಿ ಇದ್ದಾಳೆ, ಅವಳಲ್ಲಿ ಬದಲಾವಣೆಯನ್ನು ನಾನು ಕಾಣ್ತಾ ಇದ್ದೇನೆ. ಏನು ಬದಲಾವಣೆ? ಇಷ್ಟು ದಿವಸ ನನಗೆ ಬಾಯಿಗೆ ಬಂದಂಗೆ ಬೈತಾ ಇದ್ಲು, ಏನೂ ಹಾಕ್ತಾ ಇರಲಿಲ್ಲ. ನೋಡಿ, ನಿನ್ನೆ ದಿವಸ ಅವಳು ಬೂದಿಯನ್ನು ಹಾಕೋದನ್ನು ಅಭ್ಯಾಸ ಮಾಡ್ಕೊಂಡು ಹಾಕಿದ್ದಾಳೆ ನನಗೆ. ಅಂದರೆ ಹಾಕಬೇಕು ಅನ್ನೋಂಥ ಬುದ್ಧಿ ಬಂತಲ್ಲ, ಇವತ್ತು ಬೂದಿ ಹಾಕಬೇಕು ಅಂತ ಬುದ್ಧಿ ಬಂದರೆ ಇನ್ನೊಂದು ದಿವಸ ನನಗೆ ಆಹಾರ ಹಾಕಬೇಕು ಅನ್ನೋಂಥ ಬುದ್ಧಿಯೂ ಬರ್ತದೆ. ನಾವು ನೀವು ಆಗಿದ್ದಿದ್ರೆ ಸುಮ್ಮನೆ ಸಹನಾ ಗುಣ. ಇಷ್ಟಾದ್ಮೇಲೆ ಒಂದು ಸೂಚನೆ ಕೊಟ್ಬಿಡ್ತೇನೆ. ಈ ಸಹನಾ ಗುಣ ಅಧ್ಯಾತ್ಮದ ದಾರಿಯಲ್ಲಿ ಸಾಧನೆ ಮಾಡುವಂತಹವನಿಗೆ ಹೊರತನು ದೇಶ ರಕ್ಷಣೆ ಮಾಡುವ ಸೈನಿಕನಿಗೆ ಅಲ್ಲ. ಅವನಿಗೆ ಬೇರೆ ನಿಯಮ, ಅಲ್ಲಿ ಟಿಟ್ ಫಾರ್ ಟ್ಯಾಟ್ ಅಷ್ಟೇ. ಯಾಕೆಂದರೆ ಆಮೇಲೆ ಇದನ್ನು ಪುನಃ ಅಲ್ಲಿ ಅಪ್ಲೈ ಮಾಡಿಬಿಟ್ರೆ ಕಷ್ಟ ಮತ್ತು ಪುನಃ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮುಂದೆ ಆರ್ಜವಂ ಅಂದರೆ ಸರಳತನ, ಯಾವುದ್ರೊಳಗೂ ಮೋಸ ಇಲ್ಲದೆ ಇರುವಂಥದ್ದು, ಅತ್ಯಂತ ಸರಳ ಆಗಿ ಇರುವಂಥದ್ದು. ನಮಗದು ಕಷ್ಟ. ಸ್ವಲ್ಪ ಏನಾದ್ರು ಓದಿದ್ವೋ, ಮನೆಗೆ ಯಾರು ಫೋನ್ ಮಾಡಿದ್ರೋ, ಯಾರು ಬೇಕಿತ್ತೋ, ಸ್ವರ ಎಲ್ಲ ಬದಲಾವಣೆ ಆಗ್ತದೆ ಅಲ್ವಾ? ಯಾಕೆ? ಗೊತ್ತಿಲ್ಲದೇ ಆ ಅಹಂಕಾರ ನಮ್ಮಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ. ಆಮೇಲೆ ನಾವೇನು, ನಮ್ಮ ಪಂಚ ಏನು, ಅದರ ಕಂಬೆ ಏನು, ಮತ್ತು ಇಲ್ಲಿ ಏನು, ಮತ್ತು ಇಲ್ಲಿ ಏನು, ಇದೆಲ್ಲ ಸರಳತನವ ಅಲ್ಲ ಅಲ್ವಾ? ಆಮೇಲೆ ಮತ್ತೆ ಪುನಃ ಇನ್ನೂ ಮುಂದುವರೆದು ಹೇಳಬೇಕು ಅಂದರೆ ಅಡ್ಡ ಸುಳಿದ್ರೆ ಬಡ್ಡಿನಾಥ ಅಂತ. ಯಾಕೆಂದರೆ ಶ್ ಅಂತೆಲ್ಲ ನೀವು ನಕ್ಕಿದ್ರಿಂದ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಅಲ್ವಾ? ಇದೆಲ್ಲ ಸರಳತನವ ಇಲ್ಲ. ಆದ್ದರಿಂದ ಆ ಸರಳತನ ಎನ್ನುವಂಥದ್ದು ಅಧ್ಯಾತ್ಮದ ದಾರಿಯಲ್ಲಿ ಹೋಗುವವನಿಗೆ ಬೇಕು. ಒಂದು ನಡೆದ ಘಟನೆಯನ್ನು ಹೇಳಿಬಿಡ್ತೇನೆ. ನಮ್ಮ ದೇಶದಲ್ಲೇ ಕಲ್ಕಟ್ಟಾದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ ಅಂತ ಹೆಸರು ಕೇಳಿದ್ದೀರಿ ಅಲ್ವ ನೀವು? ಈ ದೇಶ ಕಂಡಂಥ ಅತ್ಯಂತ ದೊಡ್ಡ ವಿದ್ವಾಂಸ, ರಾಮಕೃಷ್ಣ ಪರಮಹಂಸರ ಸಮಕಾಲೀನ ವ್ಯಕ್ತಿ. ಇಬ್ಬರು ಪರಿಚಿತರು ಹೌದು, ಆತ್ಮೀಯರು ಹೌದು, ಪರಸ್ಪರ ಗೌರವ ಇಬ್ಬರು. ರಾಮಕೃಷ್ಣ ಪರಮಹಂಸರು ಗೃಹಸ್ಥ ಸನ್ಯಾಸಿ, ಇವರೊಬ್ಬ ವಿದ್ವಾಂಸರಾಗಿದ್ದರು ಹೀಗೆ ಅಂತ. ಕೊನೆಗೆ ಒಂದು ಸಲ ಏನಾಯಿತು ಕೇಳಿದರೆ, ಅಲ್ಲಿನ ಒಬ್ಬ ದೊಡ್ಡ ಉದ್ಯಮಿ, ಬಿಸ್ನೆಸ್ ಮ್ಯಾನ್ ಈಶ್ವರಚಂದ್ರ ವಿದ್ಯಾಸಾಗರನ್ನ ಒಂದು ಊಟದ ಕೂಟಕ್ಕೆ ಆಹ್ವಾನಿಸಿದ. ಎಲ್ಲ VIP ಗಳೇ ಆ ಕೂಟಕ್ಕೆ ಬರುವಂಥವರು. ಈಶ್ವರಚಂದ್ರ ವಿದ್ಯಾಸಾಗರು ಹೇಗೆ ಹೋಗಿದ್ದರು? ಸರಳ ವ್ಯಕ್ತಿ ಅತ್ಯಂತ. ಅವರು ಒಂದು ಪಂಚೆ, ಒಂದು ಜುಬ್ಬ, ಆಮೇಲೆ ಇಲ್ಲೊಂದು ಶಲ್ಯ ಅಷ್ಟೇ ಹಾಕ್ಕೊಂಡು ಅವ್ರು ಹೋಗಿದರು. ನೋಡ್ತಾ ಇದ್ದಾರೆ, ಮುಂದ್ಗಡೆ ಇರೋರೆಲ್ಲ ಪ್ಯಾಂಟು ಸೂಟು ಎಲ್ಲ ಹಾಕ್ಕೊಂಡು ಬಂದಿದ್ದಾರೆ. ಅವನು ಸೆಕ್ಯೂರಿಟಿ ಗಾರ್ಡ್ ಅವ್ರನ್ನೆಲ್ಲ ಏನು ಕೇಳಿದೆ ಬಿಡ್ತಾನೇ ಇದ್ದಾನೆ ಒಳಕ್ಕೆ. ಈಶ್ವರಚಂದ್ರ ವಿದ್ಯಾಸಾಗರ್ ಹೋದ ತಕ್ಷಣ ಅವರನ್ನು ತಡೆದ. ಯಾರು ನೀವು ಅಂತ. ನಾನು ಹೀಗೆ ಅಂತ ಹೇಳಿದ್ರು. ಇಲ್ಲ, ನಿಮ್ಮನ್ನು ಒಳಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂದ ಅವನು. ಯಾಕೆ? ಇಲ್ಲ, ನಮ್ಮ ಬುದ್ಧಿಯವರು ನಿಮ್ಮಂಥವ್ರನ್ನೆಲ್ಲ ಕರೆಯೋದಿಲ್ಲ, ಅಂದರೆ ನಮ್ಮ ಸಾಹೇಬರು, ಹಾಗಾಗಿ ನಿಮ್ಮನ್ನು ಒಳಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ. ಯಾಕೆಂದರೆ ಈ ಡ್ರೆಸ್ಸಲ್ಲಿ ಯಾರೂ ಬರೋದಿಲ್ಲ ಅವ್ರ ಸ್ನೇಹಿತರು ಅಂತ ಹೇಳಿದ. ಈಶ್ವರಚಂದ್ರ ವಿದ್ಯಾಸಾಗರು ನಿರ್ವಿಣ್ಣ, ಏನೂ ಬದಲಾವಣೆ ಆಗಲಿಲ್ಲ, ಸೀದಾ ಮನೆಗೆ ಹೋದರು. ಆ ಡ್ರೆಸ್ಸನ್ನು ಕಳಿಸಿ ಹಾಕಿದರು.
ಫಸ್ಟ್ ಕ್ಲಾಸ್ ಒಂದು ಪ್ಯಾಂಟನ್ನು ಏರಿಸಿದರು, ಇನ್ನೊಂದು ಶರ್ಟ್ ಹಾಕಿದರು, ಅದನ್ನು ಇನ್ನೂ ಮಾಡಿದರು, ಅದಾದಮೇಲೆ ಕೋಟ್ ಹಾಕಿದರು, ಒಂದು ಟೈ ಕಟ್ಟಿದರು, ಒಂದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡ್ರು, ಸೀದಾ ಒಂದು ವಾಕಿಂಗ್ ಸ್ಟಿಕ್ ಟಕ ಟಕ ಹಿಡ್ಕೊಂಡು ಬಂದರು. ಈಗ ಅಂತ ಬಂದಮೇಲೆ ಸೆಲ್ಯೂಟ್ ಹೊಡೆದ ಅವನು, ಬಿಟ್ಟ ಹಿಂಗೆ. ಸರಿ, ಒಳಗಡೆ ಹೋದರು. ಹೋದ ಮೇಲೆ ಇನ್ನೇನು ಪಾರ್ಟಿ ಎಲ್ಲ ಆಗಬೇಕಲ್ಲ, ಯಾರ್ಯಾರಿಗೆ ಏನೇನು ಬೇಕೋ ಅದು. ಕೊನೆಗೆ ಊಟದ ಪ್ರಸಂಗ ಬಂತು. ಡೈನಿಂಗ್ ಟೇಬಲ್ ಹಾಕಿದ್ದಾರೆ, ಬಡಿಸ್ತಾ ಇದ್ದಾರೆ. ಆಮೇಲೆ ಇವರು ಒಂದೊಂದೇ ಬಡಿಸಿದ ಐಟಮ್ಸನ್ನು ತೆಗೆದು ಪ್ಯಾಂಟಿನ ಜೇಬಿನ ಒಳಗೆ ಹಾಕ್ತಾ ಇದ್ದರು. ಈ ಕಡೆ ಜೇಬು ತುಂಬಿತು, ಆಮೇಲೆ ಈ ಕಡೆ ಜೇಬಿ ಹಾಕಿದರು, ಅದೂ ತುಂಬಿತು. ಅದಾದಮೇಲೆ ಕೋಟಿನ ಜೇಬಿನ ಒಳಗೆ ಇಳಿಸ್ತಾ ಇದ್ದರು, ಇಲ್ಲೂ ಇಳಿಸಿದ್ರು. ಬಂದವರಲ್ಲಿ ಇವರು ನೋಡ್ತಾ ಇದ್ದರು, ಇವರು ಮಾತ್ರ ಹಾಗೇನೇ ಇದ್ದರು ಅಂತ. ಸುದ್ದಿ ಹೋಯಿತು ಯಾರಿಗೆ? ಆ ಉದ್ಯಮಿಗೆ. ಇವರನ್ನು ಯಾವನು ಇನ್ವೈಟ್ ಮಾಡಿದ್ನೋ ಅವನಿಗೆ. ಬಂದ, ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ಕೇಳ್ದ. ಅಲ್ಲ, ನೀನು ಈಶ್ವರಚಂದ್ರ ವಿದ್ಯಾಸಾಗರ್ ಅಂದರೆ ಯಾರು ಅಂತ ಅಂದ್ಕೊಂಡಿದ್ದೀಯೇ? ನಾ ಈಶ್ವರಚಂದ್ರ ವಿದ್ಯಾಸಾಗರ್ ಅಲ್ಲ. ಈ ಪ್ಯಾಂಟು, ಈ ಕೋಟು, ಈ ಟೈ, ಈ ಕನ್ನಡಕ ಇವೆಲ್ಲ ಸೇರಿ ಏನು ಈಶ್ವರಚಂದ್ರ ವಿದ್ಯಾಸಾಗರ. ಚೆ ಹಾಗಿಲ್ಲ. ನೀನು ಈ ಇನ್ಸ್ಟ್ರಕ್ಷನ್ ಕೊಡದೇ ಇದ್ದಿದ್ರೆ ನಿನ್ನ ಸೆಕ್ಯೂರಿಟಿ ಗಾರ್ಡು ನನ್ನನ್ನು ಬಿಡ್ತಿದ್ದ ಅಲ್ವಾ? ನೀನು ಹೇಳೇ ತಾನೆ ಆಗಾದದ್ದು. ಅಂದರೆ ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್? ತಕ್ಷಣ ಹಿಂಗಂದ, ಕ್ಷಮಿಸ್ಬಿಡಿ ನನ್ನನ್ನು ಅಂತ. ಹಾಗಾಗಿ ಅವನು ಮಾಡಿದ ತಪ್ಪಿಗೆ ನಾನು ಹೊಣೆಗಾರ, ಕ್ಷಮೆ ಕೇಳ್ತಾ ಇದ್ದೇನೆ. ಮೊದಲೇ ಹೇಳಿದ್ದೇನೆ, ಎಷ್ಟು ದೊಡ್ಡ ವ್ಯಕ್ತಿ ಈಶ್ವರಚಂದ್ರ ವಿದ್ಯಾಸಾಗರವರು. ಅಂಥವರ ಸರಳತನವನ್ನು ಸಮಾಜ ಹೇಗೆ ದುರುಪಯೋಗ ಪಡಿಸ್ಕೊಳ್ಳುತ್ತೆ, ಇದಕ್ಕೆ ನಾವು ಮಾನಸಿಕವಾಗಿ ಏನಾಗಿರಬೇಕು? ಸಿದ್ಧರಾಗಿರಬೇಕು. ಬೇರೆಯವರು ಯಾರೂ ಟೀಕಾ ಮಾಡೋದಿಲ್ಲರಿ, ಮನೆ ಮಂದಿನೇ ಟೀಕಾ ಮಾಡ್ತಾರೆ. ಸೂಕ್ಷ್ಮವಾಗಿ ಹೇಳಿಬಿಡ್ತೇನೆ, ಮನೆ ಮಂದಿನೇ. ಆದರೆ ನಾವು ಅಳುಕಿ ಅವರ ಮೂಗಿನ ನೇರಕ್ಕೆ ನಡೆದುಕೊಳ್ಳೋದಕ್ಕೆ ಶುರು ಮಾಡಿದ್ವೋ, ನಾವು ವೇದಾಂತದ ದಾರಿಯಿಂದ ಜಾರಿದೆವು ಅಂತಲೇ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಆಚಾರ್ಯೋಪಾಸನಂ ಮುಂದಿನದು. ಆಚಾರ್ಯೋಪಾಸನಂ ಅಂದರೆ ಗುರುಗಳ ಬಳಿ ಸಾರಿ ಸೇವೆ ಮಾಡು, ಗುರುಗಳ ಹತ್ರ ಹೋಗು. ಆಚಾರ್ಯ ಶಂಕರರು ಒಂದು ಮಾತು ಹೇಳ್ತಾರೆ ಮಾಂಡೂಕ್ಯ ಉಪನಿಷತ್ತಿನಲ್ಲಿ, ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇಣ ಬ್ರಹ್ಮಜ್ಞಾನಾನುಸಂಧಾನಂ ನ ಕುರ್ಯಾ. ಸ್ವಲ್ಪ ಸಂಸ್ಕೃತ ಬಂದವರಿಗೆ ಅರ್ಥ ಆಗ್ತದೆ. ಎಷ್ಟೇ ಇವನು ಪಂಡಿತನಾಗಿದ್ದರೂ, ಶಾಸ್ತ್ರಜ್ಞನಾಗಿದ್ದರೂ ಸ್ವತಂತ್ರವಾಗಿ ಬ್ರಹ್ಮಚಿಂತನೆಯನ್ನು ಮಾಡಲಿಕ್ಕೆ ಹೋಗಬಾರದು. ಅಂದರೆ ಗುರುಗಳ ಮಾರ್ಗದರ್ಶನ ಇಲ್ಲದೆ ಅಂತ. ಹಾಗೆ ಮಾಡಿದರೆ ಏನಾಗುತ್ತೆ ಅಂದರೆ, ಒಂದು ಸಣ್ಣ ವ್ಯತ್ಯಾಸ ಆದರೆ ಅದು ವ್ಯತ್ಯಾಸ ಆಗ್ತಾ ಇದೆ ಅಂತ ಗೊತ್ತಿಲ್ಲದರೆ ನಮ್ಮ ಸಾಧನೆಯ ದಾರಿಯಲ್ಲಿ 10-15 ವರ್ಷಗಳು ಏನಾಗ್ತವೆ? ವ್ಯರ್ಥವಾಗಿ ಹೋಗ್ತವೆ. ಇದೇ ದೊಡ್ಡ ತೊಡಕು. ಹಾಗಾಗಿ ಸರಿಯಾದ ಗುರುಗಳ ಬಳಿಯಲ್ಲಿ ಸರಿಯಾದ ಸಂಶಯವನ್ನು ಕೇಳಿ ಸರಿಯಾದ ಉತ್ತರವನ್ನು ಪಡ್ಕೊಂಡು ಸರಿಯಾಗಿ ಹೆಜ್ಜೆ ಇಡಬೇಕು. ಆಗೇನಾಗುತ್ತೆ ಅಂದರೆ ಆ ವ್ಯರ್ಥವಾಗುವ ಸಮಯ ಇದೆಯಲ್ಲ, ನಮ್ಮ ಸಾಧನೆಗೆ ಹೆಚ್ಚು ಒದಗಿ ಬರ್ತದೆ. ಹೀಗೆ ಸರಿಯಾದ ಗುರುಗಳ ಹತ್ರ ಹೋಗಬೇಕು. ಇದಕ್ಕೊಂದು ನಡೆದ ಘಟನೆ ಹೇಳಿಬಿಡ್ತೇನೆ. ನಾನು ಕಥೆ ಹೇಳೋದಲ್ಲ, ನಡೆದ ಘಟನೆ ಹೇಳೋದೇ ಹೆಚ್ಚು. ಯಾಕೆಂದರೆ ಅದು ಹೆಚ್ಚು ನಮಗೆ ಹೃದಯಕ್ಕೆ ಹತ್ತಿರವಾಗ್ತದೆ. ನೀವು ಕೇಳಿದ್ದೀರಿ ರಮಣ ಮಹರ್ಷಿಗಳ ಹೆಸರನ್ನು, ಅಷ್ಟೇ ಗೊತ್ತು ನಿಮಗೆ. ಅದರ ರಮಣರ ಹೆಸರಿನ ಹಿಂದೆ ಭಗವಾನ್ ರಮಣ ಅಂತ ಒಂದು ಅಡ್ಜೆಕ್ಟಿವ್ ಇತ್ತು. ಆ ಅಡ್ಜೆಕ್ಟಿವ್ ಯಾರು ಕೊಟ್ಟರು ಗೊತ್ತಿಲ್ಲ. ಯಾರಿಂದಾಗಿ ಅವರಿಗೆ ಹೆಸರು ಬಂತು ಗೊತ್ತಿಲ್ಲ. ಹೇಳ್ತೇನೆ. ಆಂಧ್ರ ಮೂಲದವರು ಒಬ್ಬ ದೊಡ್ಡ ಕವಿಗಳಿದ್ದರು. ಅವರ ಹೆಸರು ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿ ಅಂತ. ಈಗ ಕೆಲವು ಜನ ನೆನಪಾಗ್ಬೋದು. ಅದ್ಭುತವಾದಂಥ ವ್ಯಕ್ತಿಗಳವರು. ವಯಸ್ಸಿನಲ್ಲಿ ರಮಣರಿಗಿಂತ ಹಿರಿಯರು, ರಮಣರು ಚಿಕ್ಕವರು ಅವ್ರಿಗಿಂತ. ಆದರೆ ತಪಸ್ಸಿನಲ್ಲಿ ಬಹಳ ಮುಂದೆ ಹೋದವರು ರಮಣರು. ಇವರು ಪಾಂಡಿತ್ಯದ ಒಂದು ದಾರಿಯನ್ನು ಹಿಡಿದು ಎಲ್ಲೆಲ್ಲ ಕಡೆಗೆ ಸಾಧನೆ ಮಾಡಿದ್ರು. ಒಂದಿಷ್ಟು 10 ಕಡೆಗೆ ಬಾವಿ ತೋಡಿದರೆ
4 ಅಡಿ ತೋಡೋದು, ನೀರು ಬರುತ್ತಾ? ಇಲ್ಲ. ಒಂದೇ ಕಡೆಗೆ ಏನು ಮಾಡಬೇಕು, 50 ಅಡಿ ತೋಡಿದರೆ ನೀರು ಬರುತ್ತೆ. ಆ ಕೆಲಸ ಮಾಡಿರಲಿಲ್ಲ ಅವರು. ಕೊನೆಗೆ ಯಾರೋ ಹೇಳಿದ್ರು, ನೀವು ರಮಣರ ಹತ್ರ ಹೋಗಿ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ. ರಮಣರ ಹತ್ರ ಅವರು ಬರ್ತಾರೆ. ರಮಣರು ಮೌನಿಗಳು, ಮೌನಿ ಬಾಬಾ ಅಂತಲೇ ಹೆಸರಿತ್ತು ಅವರಿಗೆ. ಕೊನೆಗೆ ಇವರವರ ಆತ್ಮೀಯತೆ ನೆಲೆಯಲ್ಲಿ ಇವರೇ ಅವರ ಮೌನವನ್ನು ಭಂಗ ಮಾಡ್ತಾರೆ. ಅಂದರೆ ನೀವು ಮೌನವಾಗಿದ್ದರೆ ಆಗೋದಿಲ್ಲ, ಎಲ್ಲರಿಗೂ ಸಂದೇಶ ರವಾನೆ ಆಗುವುದಿಲ್ಲ, ಹಾಗಾಗಿ ದಯವಿಟ್ಟು ನೀವು ಉಪದೇಶಕ್ಕೋಸ್ಕರ ಮಾತನಾಡಬೇಕು ಅಂತ ಹೇಳಿದರು. ಇವರ ಆ ಶಿಷ್ಯ ಪ್ರೀತಿಗೆ, ಅವರ ಪಾಂಡಿತ್ಯಕ್ಕೆ ಓಗೊಟ್ಟು ರಮಣರು ಮೌನವನ್ನು ಮುರಿದರು. ಅದಾದಮೇಲೆ ರಮಣರು ಮಾತನಾಡಲಿಕ್ಕೆ ಶುರು ಮಾಡಿದರು. ಇದೆಲ್ಲ ಬೇರೆ ವಿಷಯ. ಅದಾದ ಮೇಲೆ ತಾನು ವಯಸ್ಸಿನಲ್ಲಿ ಹಿರಿಯ ಆದರೂ ಸಹ ಹಿರಿಯರಾದ ರಮಣರನ್ನು ಅವ್ರು ಏನು ಮಾಡ್ತಿದ್ರು, ಸೇವೆ ಮಾಡ್ತಿದ್ರು. ಅವರನ್ನು ನಾನಾ ಅಂತ ಕರೀತಿದ್ರು. ತೆಲುಗಲ್ಲಿ ನಾನಾ ಅಂದರೆ ಏನು ಅಂತ ನಿಮಗೆ ಗೊತ್ತು ಅಲ್ವಾ? ಹೀಗೆ ಅವರು ಆ ರೀತಿಯಾಗಿ ಅವರನ್ನು ಗೌರವಿಸ್ತಿದ್ರು, ಅವರು ಸೇವೆ ಮಾಡ್ತಿದ್ರು, ಅವ್ರು ಹೇಳ್ದಂಗೆ ಕೇಳ್ತಿದ್ರು. ಕೊನೆಗೆ ಅವರಿಗೊಂದು ಸಮಸ್ಯೆ ಬಂತು. ಜಗನ್ಮಾತೆಯನ್ನು ಕುರಿತು ಸಹಸ್ರನಾಮವನ್ನು ಬರಿಬೇಕು ಅಂತ ತೀರ್ಮಾನ ಮಾಡಿದರು. ಅದರ ಹೆಸರು ಉಮಾ ಸಹಸ್ರನಾಮ ಅಂತ. ವಾಸಿಷ್ಠ ಗಣಪತಿ ಮುನಿಗಳು ತಿಂಗಳುಗಳ ಕಾಲ ಪ್ರಯತ್ನ ಪಟ್ಟರೂ ಸಹ 100 ನಾಮವನ್ನು ಬರೆಯೋದಕ್ಕೆ ಆಗಲಿಲ್ಲ ಅವ್ರ ಹತ್ರ. ಅಂಥ ಕಾವ್ಯಕಂಠ ಅಂತ ಬಿರುದು ಅವರಿಗೆ. ಸುಂದರವಾದ ಪದ್ಯ ರಚನೆ ಮಾಡಿದ್ದಾರೆ ಅವರು. ಕೊನೆಗೆ ರಮಣರ ಹತ್ರ ಹೋಗಿ ಹೇಳ್ತಾರೆ, ನಾನಾ ಹೀಗಾಗಿದೆ, ಅದು ಯಾಕೋ ಬರ್ತಾನೇ ಇಲ್ಲ ತಾಯಿ, ನಾನು ಕರೆದ್ರೆ ಹೀಗೆ ಅಂತ. ಹೌದಾ ಅಂತ ಹೇಳ್ತಾರೆ. ಒಂದು ಕೆಲಸ ಮಾಡು, ನಾಳೆ, ಇವತ್ತು ಬೇಡ, ನಾಳೆ ಹುಣ್ಣಿಮೆ ಇದೆ, ನಾನು ಬರ್ತೇನೆ ನಿನ್ನ ಕುಟೀರದ ಹತ್ರ, ಹೊರಗಡೆ ಬಾ ನೀನು, ಅಲ್ಲಿ ಬೆಳಕಿದೆಯಲ್ಲ ಆ ಬೆಳಕಿನ ಕೆಳಗೆ ಕುಳಿತುಕೋ, ನಾನು ಬರ್ತೇನೆ, ನೀನೆಲ್ಲ ಸಿದ್ಧತೆ ಮಾಡ್ಕೊಂಡು ಬಾ, ಆ ಪೆನ್ನು ಬರವಣಿಗೆ ಸಾಮಗ್ರಿ ತೊಗೊಂಡು ಬಾ, ನೋಡೋಣ ಏನಾಗುತ್ತೆ ಅಂತ. ನಾಳೆ ಹುಣ್ಣಿಮೆ ಅನ್ನೋದು ನಿಜ, ಮರಿಬೇಡಿ. ಮತ್ತೆ ಅಷ್ಟಾದ ಮೇಲೆ ಹಾಗೆ ಆಯಿತು. ಆ ರಮಣರು ಅವರ ಆಶ್ರಮದ ಹತ್ರ ಹೋದರು. ವಾಸಿಷ್ಠ ಮುನಿಗಳು ಬಂದರು, ಕುಳಿತರು, ನಮಸ್ಕಾರ ಮಾಡಿ ಅವರು ಅಂದರು, ಶುರು ಮಾಡಪ್ಪ ಅಂತ. ಶುರು ಮಾಡಿದರು. ಬೆಳಗಾಗುವುದರೊಳಗೆ ಇಡೀ ಲಲಿತಾ ಉಮಾ ಸಹಸ್ರನಾಮ ಮುಗಿದು ಹೋಗಿತ್ತು. ಒಬ್ಬ ಗುರು ಶಿಷ್ಯನನ್ನು ಅನುಗ್ರಹಿಸುವ ಪರಿ. ರಮಣರು ಏನು ಮಾಡಲಿಲ್ಲ, ಸುಮ್ಮನೆ ಕುಳಿತಿದ್ರು ಅವರಷ್ಟೇ, ಸುಮ್ಮನೆ ಕುಳಿತಿದ್ರು. ಇದನ್ನೇ ಹೇಳೋದು ದಿವ್ಯ ಸಾನ್ನಿಧ್ಯ ಅಂತ. ಇದು ಆಚಾರ್ಯೋಪಾಸನೆ. ನಂದಲ್ಲ ಮಾತು, ವಾಸಿಷ್ಠ ಮುನಿಗಳೇ, ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳೇ ಹೇಳ್ತಾರೆ, ಅವರ ಅನುಗ್ರಹದಿಂದ ನಾನು ಇದನ್ನು ಬರೆದಿದ್ದೇನೆ ಹೀಗೆ ಅಂತ. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಆ ಏನು ಸ್ಥೈರ್ಯ ಮತ್ತು ಶೌಚ ಮುಂದಿನದು ಆಚಾರ್ಯೋಪಾಸನೆ 6 ಆಯಿತು. 20ರೊಳಗೆ ನಾನು ಇನ್ನೂ ಸಹ ಎಷ್ಟು ಹೇಳಬೇಕು, 14 ಗುಣಗಳನ್ನು ಹೇಳಬೇಕು. ಗಡಿಯಾರ ಸಮಯ ಆಗ್ತಾಯಿದೆ ಅಂತ ಹೇಳ್ತಾರೆ. ಇನ್ನು ಒಂದು 2 ನಿಮಿಷ ಹೇಳಿ ಮತ್ತೆ ಮಂಗಳಾರತಿ ಕಡೆಗೆ ಹೋಗೋಣ. ಮುಂದಿನದು ಶೌಚ. ಶೌಚ ಅಂದರೆ ಇಂದ್ರಿಯಗಳನ್ನು ಶುಚಿಯಾಗಿ ಇರಿಸಿಕೊಳ್ಳುವುದು. 2 ಥರದ ಇಂದ್ರಿಯಗಳಿವೆ. ಒಂದು ಬಾಹ್ಯ ಇಂದ್ರಿಯಗಳ ಗುಂಪು, ಪಂಚಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು ಮತ್ತು ಬಾಯಿ ಮತ್ತು ಚರ್ಮ. ಇವು ಜ್ಞಾನವನ್ನು ಗ್ರಹಿಸುವಂಥವುಗಳು ಇವು. ಇನ್ನು 5 ಕರ್ಮೇಂದ್ರಿಯಗಳು. ಯಾವುದು? ಮಾತನಾಡುವ ನಾಲಿಗೆ, ಅದಾದಮೇಲೆ 2 ಕೈ, ಎಷ್ಟಾಯಿತು ಅಲ್ಲಿಗೆ? ವಾಕ್, ಪಾಣಿ, ಪಾದ, ಮತ್ತು 3 ಆಯಿತು ಇಲ್ಲಿಗೆ. ವಾಕ್ ಅಂದರೆ ಮಾತು, ಅದಾದಮೇಲೆ ಪಾಣಿ ಅಂದರೆ ಕೈ, ಪಾದ, ಇದು 3. ಅದಾದಮೇಲೆ ಮಲಮೂತ್ರ ವಿಸರ್ಜನೆಯ ದ್ವಾರಗಳು. ಇವುಗಳಿಗೆ ಏನಂತ ಹೆಸರು? ಕರ್ಮೇಂದ್ರಿಯ ಅಂತ ಹೆಸರು. ಈ 10 ಇಂದ್ರಿಯಗಳನ್ನು ಶುಚಿಯಾಗಿ ಇರಿಸಿಕೊಳ್ಳಬೇಕು. ಹೇಗೆ ಶುಚಿಯಾಗಿ ಇರಿಸಿಕೊಳ್ಳೋದು ಅಂದರೆ, ಇಂದ್ರಿಯಗಳನ್ನು ಮಲಮೂತ್ರ ವಿಸರ್ಜನೆ ಮಾಡಿದಾಗ ಅವುಗಳನ್ನು ಮೃಜ್ಜಲಾದಿಗಳಿಂದ ಸ್ವಚ್ಛವಾಗಿ ಇರಿಸಿಕೊಳ್ಬೇಕು. ಕಣ್ಣನ್ನು ಶುಚಿಯಾಗಿ ಇರಿಸ್ಕೊಳ್ಬೇಕು ಅಂದರೆ ಕೆಟ್ಟದ್ದನ್ನು ನೋಡದೇ ಇರಬೇಕು. ಕಿವಿಯನ್ನು ಶುಚಿಯಾಗಿ ಇರಿಸ್ಕೊಳ್ಬೇಕಂದ್ರೆ ಕೆಟ್ಟದ್ದನ್ನು ಕೇಳಲಿಕ್ಕೆ ಹೋಗಬಾರ್ದು. ನಮ್ಮ ಎದುರಿನಲ್ಲೇ ನಮ್ಮ ಗುರುಗಳ ನಿಂದನೆ ಮಾಡ್ತಾಯಿದ್ರೆ ಅದಕ್ಕೆ ಪ್ರತಿಕ್ರಿಯಿಸಬೇಕು ವಿರುದ್ಧವಾಗಿ. ಅದಿಲ್ಲ, ಆ ಜಾಗ ಬಿಟ್ಟು ಎದ್ದು ಹೋಗಬೇಕು. ಇದು ಶ್ರೋತ್ರೇಂದ್ರಿಯವನ್ನು ಶುಚಿಯಾಗಿ ಇರಿಸಿಕೊಳ್ಳುವ ಬಗೆ. ಹೀಗೆ ಇನ್ನು ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಬರುತ್ತೆ ಕೆಲವು ಸಲ. ಹಾಗೆ ಕೆಟ್ಟ ಯೋಚನೆ ಬಂದಾಗ ತಕ್ಷಣ ಅದನ್ನು ತಡೆದೋಗಿ ಒಳ್ಳೆಯ ವಿಚಾರವನ್ನು ಕೊಡಬೇಕು. ಅದು ಮನಸ್ಸನ್ನು ಅಂತರಿಂದ್ರಿಯ ಅಂತ ಕರೀತಾರೆ. ಅದನ್ನು ನಿಗ್ರಹಿಸುವಂತಹ ಪರಿ ಒಂದು ಕ್ರಮ. ಹೀಗೆ
ಶೌಚಂ, ಅಧ್ಯಾತ್ಮ ದಾರಿಯಲ್ಲಿ ಸಾಗುವವರಿಗೆ ಈ ಶುಚಿಯಾಗಿ ಇರಿಸಿಕೊಳ್ಳುವುದು ಅತ್ಯಂತ ಅವಶ್ಯಕತೆ. ಆ ದಾರಿಯಲ್ಲಿ ಹೋಗದೇ ಇರುವವರಿಗೂ ಸಹ ಶುಚಿಯಾಗಿ ಇರಿಸ್ಕೊಳ್ಬೇಕು, ಹೈಜೆನಿಕ್ ದೃಷ್ಟಿಯಿಂದಲೂ ಸಹ ಅಲ್ವಾ. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಶೌಚ, ಶುಚಿಯಾಗಿ ಇರಿಸಿಕೊಳ್ಳುವಂಥದ್ದು. ಮತ್ತು ಮುಂದಿನದು ಸ್ಥೈರ್ಯ. ಸ್ಥೈರ್ಯ ಅಂದರೆ ಸ್ಥಿರವಾಗಿ ಇರುವಂಥದ್ದು, ಅಂದರೆ ಹಿಡಿದ ಕೆಲಸವನ್ನು ಹಠದಿಂದ ಸಾಧಿಸುವಂಥದ್ದು. ಇಂಥ ಮಕ್ಕಳು ಇರ್ತಾರೆ, ಅಳ್ತಾರೆ ತನಗೆ ಅದು ಬೇಕು ಇದು ಬೇಕು ಅಂತ. ಅತ್ತ ತಕ್ಷಣ ಅಮ್ಮ ಅವರಿಗೆ ಮುಂದೆ ಒಂದು ಆಟಿಕೆಯ ಸಾಮಾನನ್ನು ಕೊಟ್ಟರೆ ಆ ಮಕ್ಕಳು ಆಡ್ತಾ ಇದ್ದುಬಿಟ್ರೆ ತಾಯಿಯವರನ್ನು ಏನು ಮಾಡ್ತಾರೆ, ಮರ್ತೇ ಬಿಡ್ತಾರೆ ತಾಯಂದಿರು. ಹೇಗೂ ಮಗು ಆಡ್ತಾ ಇದೆಯಲ್ಲ ಅಂತ, ಹೌದಾ? ಆದರೆ ಆ ಮಗು ಅಷ್ಟಕ್ಕೆ ಸುಮ್ಮನಾಗದೆ ಅದನ್ನು ಕೊಟ್ಟಿದ್ದನ್ನು ಪಕ್ಕಕ್ಕೆ ಬಿಸಾಡಿ ಬಂದು ಅಮ್ಮನ ಸೀರೆಯ ಸೆರಗನ್ನು ಹಿಡಿದು ಹೋದಲ್ಲಿ ಬಂದಲ್ಲಿ ಕ್ವೈ ಅಂತ ರಾಗ ತೆಗೀತಾ ಇದ್ದರೆ ಆಗ ಬಿಡ್ತಾ ಇಲ್ವಲ್ಲಪ್ಪ ಅಂತ ಬೈಕೊಂಡಾದರೂ ಸಹ ಅದು ಕೇಳಿದ್ದನ್ನು ಅಮ್ಮ ಕೊಡ್ತಾಳೆ, ಹೌದು ತಾನೇ? ಅದು ಸ್ಥಿರತೆ. ನಮಗೇನಾಗುತ್ತೆ, ಒಂದಿಷ್ಟು ದಿವಸ ಗೀತಾ ಪಾರಾಯಣ ಮಾಡಬೇಕು ಅಂತ ಅನಿಸುತ್ತೆ. ಕಡೆ ಪಾರಾಯಣ ಮಾಡಬೇಕಿದ್ರೆ ಯಾರೋ ಒಂದು ದಿವಸ ಬಂದು ಕರೀತಾರೆ, ಪರವಾಗಿಲ್ಲ ಇವತ್ತು ಒಂದು ದಿವಸ ಎದ್ದೋಗೋಣ ಅಂತ, ಅಲ್ಲಿಗೆ ಶುರು ಆಗುತ್ತೆ. ಆಮೇಲೆ ಹಿಡಿದಿದ್ದಕ್ಕಿಂತ ಬಿಟ್ಟಿದ್ದೇ ಹೆಚ್ಚಾಗ್ಬಿಡುತ್ತೆ, ಹೇಗೆ ಅಲ್ವಾ? ಇದು ಸ್ಥಿರತೆ ಅಲ್ಲ, ಅಸ್ಥಿರತೆ. ವೇದಾಂತ ದಾರಿಯಲ್ಲಿ ಸಾಗುವವನೇ ಏನೇ ಆಗಲಿ ನಾನು ಇಷ್ಟನ್ನು ಮಾಡಿಯೇ ಮಾಡ್ತೇನೆ ಅನ್ನುವಂಥ ಹಠ, ಛಲ ಇರಬೇಕು. ಅದು ಸ್ಥಿರತೆ, ಅದೇ ಸ್ಥೈರ್ಯ ಅಂತ ಕರೀತಾರೆ. ಮುಂದಿನ ಆತ್ಮವಿನಿಗ್ರಹ. ಆತ್ಮವಿನಿಗ್ರಹ ಅಂದರೆ ಈ ದೇಹ ಮತ್ತು ಇಂದ್ರಿಯ ಇವೆಲ್ಲವನ್ನು ಸಹ ನಮ್ಮ ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವುದು. ಬಹಳಷ್ಟು ಸಲ ಏನಾಗುತ್ತೆ, ಇವ್ಯಾವು ನಮ್ಮ ನಿಯಂತ್ರಣದಲ್ಲೇ ಇರುವುದಿಲ್ಲ. ಮನೆಯಲ್ಲಿ ಹಿರಿಯರಿಗೆ ಕೆಟ್ಟ ಶಬ್ದ ಬಳಸಿಬಿಡ್ತೇವೆ ನಾವು, ಅಲ್ವಾ? ಇದೆಲ್ಲ ನಿಯಂತ್ರಣ ತಪ್ಪಿ ಮಾಡುವಂಥದ್ದು. ಆದ್ದರಿಂದ ಇದನ್ನು ನಮ್ಮ ಸ್ವಾಧೀನದಲ್ಲಿ ಇರಿಸಿಕೊಳ್ಳುವಂಥದ್ದು. ಕೊನೆಗೆ ಇನ್ನೊಂದು 10ನೇದು ಇನ್ನೊಂದುಂಟು, ಅದೇ ವೈರಾಗ್ಯ. ವೈರಾಗ್ಯ ಅಂದರೆ ಇಂದ್ರಿಯಾರ್ಥೇಷು ವೈರಾಗ್ಯಂ. ಇಂದ್ರಿಯಗಳ ಕೇಳಿದ್ದನ್ನು ಕೊಡುವ ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಏನೆಲ್ಲ ಕೇಳ್ತವೆ, ಯಾವ ಇಂದ್ರಿಯಕ್ಕೂ ಸಹ ಅದು ಕೇಳಿದ್ದನ್ನೆಲ್ಲ ಕೊಟ್ಟು ತೃಪ್ತಿ ಪಡಿಸ್ಲಿಕ್ಕೆ ಆಗೋದಿಲ್ಲ. ನಾವು ಹೋಗ್ತಾ ಇರ್ತೇವೆ, ಕಂಪೌಂಡ್ ಮೇಲೆ ವಾಲ್ ಪೋಸ್ಟರ್ ಅಂಟಿಸಿರ್ತಾರೆ, ಕೆಟ್ಟ ಕೆಟ್ಟ ದೃಶ್ಯಗಳಿರ್ತವೆ. ಕಣ್ಣು ಒಂದು ಸಲ ನೋಡಿತು, ಮತ್ತು ಮನಸ್ಸು ಹೇಳುತ್ತೆ ಕಣ್ಣು ಇನ್ನೊಂದು ಸಲ ನೋಡು ಅಂತ, ಅಲ್ವಾ? ಆ ಕಣ್ಣು ಬೆಪ್ಪ, ಅದು ಗೊತ್ತಿಲ್ಲ, ಮತ್ತು ನೋಡ್ತಾ ಇರುತ್ತೆ ಹೀಗೇನೆ ಅಂತ. ಇಂಥ ದೃಶ್ಯವನ್ನು ನಾವು ಬೇಕಷ್ಟು ನೋಡ್ತೇವೆ ಹೇಗೆ ಅಂತ. ಹಾಗಾಗಿ ಈ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇರಿಸಿಕೊಳ್ಳುವುದು, ಅವುಗಳು ಕೇಳಿದ್ದನ್ನು ಕೊಟ್ಟು ಹೊಟ್ಟೆ ತುಂಬಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಣ್ಣ ಮಾತು, ಚನಾಲಿ ರಾಮಕೃಷ್ಣನ ಘಟನೆ ಇದು, ಕೃಷ್ಣದೇವರನ ಆಸ್ಥಾನದಲ್ಲಿ. ಕೃಷ್ಣದೇವರೊಂದು ಸಲ ಹೇಳಿದಂತೆ, ಎಲ್ಲರಿಗೂ ಒಂದು ಕುರಿ ಕೊಡ್ತೇನೆ, ಅದಕ್ಕೆ ಹೊಟ್ಟೆ ತುಂಬಿಸ್ಕೊಂಡು ಕರ್ಕೊಂಡು ಬರಬೇಕು ಅಂತ. 3 ತಿಂಗಳಾದಮೇಲೆ ಪರೀಕ್ಷೆ ಮಾಡ್ತೇನೆ ಅಂದ. ಎಲ್ಲರಿಗೂ ಸಹ ಒಂದೊಂದು ಕುರಿ ಕೊಟ್ಟ. ಆ ಕುರಿಗೆ ಬೇಕಾದ ಬೂಸ ಹಿಂಡಿನೂ ಕೊಟ್ಟ, ಅದಾದಮೇಲೆ ಹುಲ್ಲನ್ನು ಕೊಟ್ಟ. ಎಲ್ಲ ಮಂತ್ರಿಗಳು ಎಲ್ಲರೂ ತೆಗೆದುಕೊಂಡು ನಾವು ಹೊಟ್ಟೆ ತುಂಬಿಸ್ತೇವೆ ಅಂತ. ತೆನಾಲಿ ರಾಮಕೃಷ್ಣನಿಗೆ ಒಂದು ಕೊಟ್ಟ, ಇವನು ಒಂದು ಕುರಿ ತಂದ. ಆಮೇಲೆ 3 ತಿಂಗಳಾದಮೇಲೆ ಪರೀಕ್ಷೆ. ಕೃಷ್ಣದೇವರಾಯ ಎಲ್ಲ ಕುರಿಗಳನ್ನು ಪರೀಕ್ಷೆ ಮಾಡ್ತಾ ಇದ್ದ. ಹೋಗಿ ಕುರಿಗಳ ಮುಂದೆ ಹಿಂಗೆ ಹುಲ್ಲು ಹಿಡಿತಿದ್ದ, ಅದು ಗಬಕ್ಕಂದು ಬಾಯಿ ಆಗ್ತಿತ್ತು. ಆ ಕೃಷ್ಣದೇವರಾಯ ಹೇಳ್ತಾರೆ, ಇದಕ್ಕೆ ಹೊಟ್ಟೆ ತುಂಬಲಿಲ್ಲ, ಹೊಟ್ಟೆ ತುಂಬಿದ್ದಿದ್ರೆ ಮತ್ತು ಈ ಹುಲ್ಲಿಗೆ ಯಾಕೆ ಬಾಯಿ ಆಗ್ತಿತ್ತು, ಹಾಗಾಗಿ ಇದಕ್ಕೆ ಹೊಟ್ಟೆ ತುಂಬಲಿಲ್ಲ ಅಂತ. ಹೀಗೆ ಎಲ್ಲ ಮಂತ್ರಿಗಳ ಕುರಿಗಳ ಕಥೆಯೂ ಹೀಗೆ ಆಗೋಯ್ತು. ಕೊನೆಗೆ ತೆನಾಲಿ ರಾಮಕೃಷ್ಣ ಮನೆಗೆ ಬಂದ. ಅಲ್ಲಿ ಬಂದು ಹಿಂಗೆ ಹುಲ್ಲು ಹಿಡ್ದ. ಹುಲ್ಲು ಹಿಡಿದ ತಕ್ಷಣ ಆ ಕುರಿ ಹಿಂಗೆ ನೋಡ್ತಂತೆ ತೆನಾಲಿ ರಾಮಕೃಷ್ಣನನ್ನು. ಮತ್ತು ಇನ್ನೊಂದು ಸಲ ಹಿಡ್ದ ಹುಲ್ಲು ಪಿಂಡಿಯನ್ನು, ಮತ್ತು ಹಿಂಗೆ ನೋಡ್ತದೆ. ಹಿಂಗೆ ಕೃಷ್ಣದೇವರಾಯ ಹೇಳಿದ್ನಂತೆ, ಇದಕ್ಕೆ ಹೊಟ್ಟೆ ತುಂಬಿದೆ ಅಂತ. ಹಾಗಿದ್ರೆ ಕೃಷ್ಣದೇವ ಈ ತೆನಾಲಿ ರಾಮಕೃಷ್ಣ ಅದಕ್ಕೆ ಹೇಗೆ ಹೊಟ್ಟೆ ತುಂಬಿಸಿದ್ದ ಅಂದರೆ, ದಿನವೂ ಹುಲ್ಲು ಹಿಡಿಯೋದು, ಅದ್ರ ಮುಂದೆ ಬಾಯಿ ಆಗಿದ ತಕ್ಷಣ ಮೂತಿ ಮೇಲೆ 4 ಬಾರಿಸೋದು. ಹುಲ್ಲು ಹಿಡಿಯೋದು, ಅದು ಬಾಯಿ ಆಗ್ತಿತ್ತು, 2 ಗುದ್ದೋದು ಅದಕ್ಕೆ. ಕೊನೆಗೆ ಏನಾಯಿತು ಹಿಡಿದ್ರೆ, ಅದು ಹುಲ್ಲು ತಿಂದಿದ್ದಕ್ಕಿಂತ ಏಟು ತಿಂದಿದ್ದೇ ಜಾಸ್ತಿ ಆಗೋಯ್ತು. ಹಾಗಾಗಿ ಅದು ಹುಲ್ಲು ತಿನ್ನೋದನ್ನು ಬಿಡ್ತು. ಈ ಕುರಿ ಬೇರೆ ಯಾರೂ ಅಲ್ಲ, ನಾವೇ, ನನ್ನನ್ನು ಸೇರಿಸ್ಕೊಂಡು. ಹಾಗಾಗಿ ಇಂದ್ರಿಯಗಳಿದ್ದಾವಲ್ಲ, ಅವುಗಳನ್ನು ಕೇಳಿದ್ದನ್ನು ಕೊಟ್ಟು ತೃಪ್ತಿ ಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಒಂದಿಷ್ಟು ಅವುಗಳು ಕೇಳಿದ್ದನ್ನು ಕೊಡುವುದನ್ನು ನಿಲ್ಲಿಸಿ ಅವುಗಳಿಗೆ ಸ್ವಲ್ಪ ಏಕಾದಶಿ ಮಾಡಿಸ್ಬೇಕು. ಆವಾಗ
ಅದು ಸಾಧನೆಗೆ ಪೂರಕವಾಗಿರ್ತದೆ. ಹಾಗಿಲ್ಲದೇ ಇದ್ದರೆ ಆ ಗುರಿಗಳೇ ನಾವೇ ಆಗಿಬಿಡ್ತೇವೆ. ಅಷ್ಟು ಹಿನ್ನೆಲೆಯಲ್ಲಿ ಮಿಕ್ಕ ಉಳಿದಂಥ 10 ಸೋಪಾನಗಳನ್ನು ನಾಳೆ 7 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.